ಇವತ್ತಿನ ಸಂಜೆಯ ಉಪನ್ಯಾಸ ಮಾಲಿಕೆಯಲ್ಲಿ ಈ ದಿವಸ ಈ ದಿವ್ಯ ದರ್ಶನ ಮೇಳದಲ್ಲಿ ಆಗತಿರ್ತಕ್ಕಂಥ ವಿಶೇಷ ವ್ಯಕ್ತಿ ಮೈಸೂರನ್ನು ತಮ್ಮ ವಿಶಿಷ್ಟವಾದ ಕಾರ್ಯಗಳಿಂದ ಸೇವೆಯಿಂದ ಮೈಸೂರನ್ನು ಪ್ರಸಿದ್ಧ ಮಾಡಿರ್ತಕ್ಕಂತಹ ನಮ್ಮ ಆತ್ಮೀಯ ಸಹೋದರರು ಹಾಗೂ ಸದಾ ತಮ್ಮ ಆರೋಗ್ಯದ ಒಂದು ಸೇವೆಯಲ್ಲಿ 365 ದಿವಸನೂ ಅಹರ್ನಿಶಿ ಪ್ರಯತ್ನಗಳಲ್ಲೇ ತೊಡಗಿರ್ತಕ್ಕಂಥ ಪದ್ಮಶ್ರೀ ಡಾಕ್ಟರ್ ಖಾದರ್ ಅಲಿ ವಲಿಯರು ಬಂದಿದ್ದಾರೆ. ಡಾಕ್ಟರ್ ಖಾದರ್ ವಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಪದ್ಮಶ್ರೀ ಡಾಕ್ಟರ್ ಖಾದರ್ ವಲಿ ಅವರು ಒಬ್ಬ ಸ್ವತಂತ್ರ ವಿಜ್ಞಾನಿಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅವರ ಉದ್ದೇಶ ಬಹಳ ಎತ್ತರದ್ದು, ಉನ್ನತವಾದದ್ದು ಮತ್ತು ಮಾದರಿಯಾದದ್ದು ಕೂಡ. ಅವರ ಜೀವನದ ಉದ್ದೇಶ ಏನಂದರೆ ಭಾರತವನ್ನು ರೋಗಮುಕ್ತ ಮಾಡಬೇಕು ಅನ್ನೋದೇ ಅವರ ಜೀವನದ ಉದ್ದೇಶ. ನಾವೆಲ್ಲರೂ ಬೇರೆ ಬೇರೆ ಉದ್ದೇಶಗಳನ್ನು ಇಟ್ಕೊಂಡಿದ್ದು ಜೀವನ ಮಾಡ್ತೀವಿ, ಆದರೆ ಡಾಕ್ಟರ್ ಖಾದರ್ ವಲಿ ಅವರು ಭಾರತವನ್ನೇ ರೋಗಮುಕ್ತವನ್ನಾಗಿ ಮಾಡಬೇಕು ಅನ್ನುವ ಉದ್ದೇಶವನ್ನು, ಭಾಳ ಎತ್ತರದ ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಅಂತಹ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಅಪರೂಪದ ದೂರದೃಷ್ಟಿಯಿಂದ ಹಗಲು ರಾತ್ರಿ ಎನ್ನದೇ ಕೆಲಸ ಮಾಡುತ್ತಿರುವ ಅತಿ ವಿಶಿಷ್ಟ ವಿಜ್ಞಾನಿಯಾಗಿದ್ದಾರೆ. ಡಾಕ್ಟರ್ ಖಾದರ್ ಅವರು ಮೈಸೂರಿನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನ್ನಲ್ಲಿ MSc ಮಾಡಿ, ನಂತರ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲಿ PhD ಮಾಡಿ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ಗಾಗಿ ಅಮೆರಿಕಾಗೆ ಹೋಗ್ತಾರೆ. ಅಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಮೈಸೂರಿಗೆ ಹಿಂತಿರುಗಿದ ನಂತರ CFTRAನಲ್ಲಿ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿ ಕೆಲವು ವರ್ಷ ಪುನಃ ಅಮೆರಿಕಕ್ಕೆ ತೆರಳಿ ಡ್ಯೂಪಾಂಟ್ ಅನ್ನುವ ಒಂದು ಪ್ರಖ್ಯಾತ ಕಂಪನಿಯಲ್ಲಿ ಅನೇಕ ವರ್ಷಗಳು ಕೆಲಸ ಮಾಡಿ 1997ರಲ್ಲಿ ಭಾರತಕ್ಕೆ ಹಿಂದಿರುಗ್ತಾರೆ. ಡಾಕ್ಟರ್ ಖಾದರ್ ಅವರು ಭಾರತಕ್ಕೆ ಹಿಂದಿರುಗಿ ಬಂದಿದ್ದ ಗುರಿ ಏನು ಅಂದರೆ, ವಿದೇಶದಲ್ಲಿ ಕೆಲಸ ಮಾಡುವ ಬದಲು ನಮ್ಮ ದೇಶದಲ್ಲಿ ಆರೋಗ್ಯಕರ ಸಮಾಜವನ್ನು ನಾನು ಸ್ಥಾಪನೆ ಮಾಡಬೇಕು ಅನ್ನುವ ಗುರಿಯಿಂದ ಹಿಂದಿರುಗಿ ಭಾರತಕ್ಕೆ ಬಂದು ಅಂದಿನಿಂದ ಮೈಸೂರನ್ನು ತಮ್ಮ ಕಾರ್ಯಕ್ಷೇತ್ರವನ್ನಾಗಿ ಆರಿಸಿಕೊಂಡಿದ್ದಾರೆ. ಅವರು ಮೈಸೂರನ್ನು ಆಯ್ಕೆ ಮಾಡಿಕೊಂಡಿರುವುದು ಮೈಸೂರಿಗರ ಅದೃಷ್ಟವೇ ಸರಿ. ಡಾಕ್ಟರ್ ಖಾದರ್ ಅವರು ಕಳೆದ ಸುಮಾರು 3 ದಶಕಗಳಿಂದ ರಿಸರ್ಚ್ ಮಾಡಿರುವುದು ಸಿರಿಧಾನ್ಯಗಳ ಬಗ್ಗೆ, ತಮಗೆಲ್ಲ ಗೊತ್ತಿದೆ. ಅದರ ಜೊತೆಗೆ ಆಹಾರ ಮತ್ತು ಆರೋಗ್ಯದ ನಡುವೆ ಇರುವ ಸಂಬಂಧಗಳ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಮನುಷ್ಯನಿಗೆ ಇವತ್ತು ಇರುವ ಅನೇಕ ರೋಗಗಳನ್ನು ಬಹಳಷ್ಟು ಜನರು ನಾವು ಅನಿವಾರ್ಯ ಅಂತ ತಿಳ್ಕೊಂಡು ಕೊನೆಯವರೆಗೆ ಔಷಧಿ ತಿನ್ನುವ ಮನಸ್ಥಿತಿಗೆ ಬಂದಿದ್ದೇವೆ. ಆದರೆ ಡಾಕ್ಟರ್ ಖಾದರ್ ಅವರು BP ಇರ್ಬೋದು, ಶುಗರ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಇರ್ಬೋದು, ಬೊಜ್ಜು ಇರ್ಬೋದು, ಥೈರಾಯ್ಡ್ ಇರ್ಬೋದು, ಪೈಲ್ಸ್ ಇರ್ಬೋದು, ಗ್ಯಾಂಗ್ರೀನ್ ಇರ್ಬೋದು, PCOD ಇರ್ಬೋದು, ಇಂಥ ಅನೇಕ ರೋಗಗಳಿಗೆ ನಾವು ತಿನ್ನುವ ಆಹಾರವೇ ಕಾರಣ. ಮತ್ತು ಈ ರೋಗಗಳಿಂದ ಮುಕ್ತರಾಗಬೇಕಾದ್ರೆ ನಾವು ದಿನನಿತ್ಯ ತಿನ್ನುವ ಆಹಾರದಲ್ಲಿ ಬದಲಾವಣೆ ತರುವಂಥ ಅನಿವಾರ್ಯತೆಯನ್ನು ಡಾಕ್ಟರ್ ಖಾದರ್ ಅವರು ತಮ್ಮ ಅನ್ವೇಷಣೆಯಲ್ಲಿ ಕಂಡುಕೊಂಡಿದ್ದಾರೆ. ಈ ಬದಲಾವಣೆಗೆ ವೈಜ್ಞಾನಿಕ ಸತ್ಯಗಳ ಅನ್ವೇಷಣೆಗಳೇ ತಳಹದಿಯಾಗಿವೆ. ಇವತ್ತು ಡಾಕ್ಟರ್ ಖಾದರ್ ಅವರು ಆರಿಸ್ಕೊಂಡಿರುವ ವಿಷಯ ರೋಗಮುಕ್ತ ಭಾರತ ಅಂತ, ಅಂದರೆ ರೋಗಮುಕ್ತ ಮನುಷ್ಯರು ಅಂತ. ಇದನ್ನು ಸಾಕಾರಗೊಳಿಸಲು ನಾವೇನು ಮಾಡಬೇಕು ಎಂಬುದನ್ನು ಅವರು ಈಗ ತಿಳಿಸ್ಕೊಳ್ಳಲಿದ್ದಾರೆ. ಇವತ್ತು ಅರ್ಧ ಗಂಟೆ ಅವರು ಮಾತಾಡ್ತಾರೆ, ತಮ್ಮ ವಿಷಯಗಳನ್ನು ಪ್ರಸ್ತುತಿ ಮಾಡ್ತಾರೆ. ನಂತರ ತಾವು ತಮ್ಮಲ್ಲಿರ್ತಕ್ಕಂತಹ ಸಂದೇಹಗಳನ್ನಾಗಲಿ ಅಥವಾ ಪ್ರಶ್ನೆಗಳನ್ನಾಗಲಿ ಅವರಿಗೆ ತಾವು ಇಡ್ಬೋದು. ಅವರು ಅದಕ್ಕೆ ಸೂಕ್ತವಾದ ಉತ್ತರವನ್ನು ಕೊಡಲಿದ್ದಾರೆ. ಆದ್ದರಿಂದ ಡಾಕ್ಟರ್ ಖಾದರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಸಂಸ್ಥೆಯ ಪರವಾಗಿ ಆದರಪೂರ್ವಕ ಸುಸ್ವಾಗತ. ನಮಸ್ಕಾರ ಎಲ್ಲರಿಗೆ. ಈ ಸಾಯಂಕಾಲ ಎಲ್ಲರೂ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಖುದ್ದಾಗಿ ಹೋಗಿ ನೋಡದೇ ಇದ್ದರೂ ನಮಗೆಲ್ಲರಿಗೂ ಪೂರ್ತಿ ಪುಣ್ಯ ಬರದೇ ಇದ್ದರೂ ಆ ತದ್ರೂಪಿ ಶಿವನನ್ನು ನಮ್ಮೆಲ್ಲರ ಮುಂದೆ ಮೈಸೂರಿಗೆ ತಂದುಕೊಟ್ಟ
ಬ್ರಹ್ಮಕುಮಾರಿ ಪ್ರತಿಯೊಬ್ಬರಿಗೂ ಈ ಅದ್ಭುತ ಆಲೋಚನೆ ಮತ್ತು ಅದನ್ನು ನಮ್ಮ ಮೈಸೂರಲ್ಲಿ ಸಾಕಾರಗೊಳಿಸಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ನನ್ನ ಪರವಾಗಿ ಮೈಸೂರವರ ಎಲ್ಲರ ಪರವಾಗಿ ಬ್ರಹ್ಮಕುಮಾರಿ ಅವರಿಗೆ ಹೃತ್ಪೂರ್ವಕ ವಂದನೆಗಳು ಮತ್ತು ನಮಸ್ಕಾರಗಳನ್ನು ಮಾಡೋದಕ್ಕೆ ಮತ್ತು ಎಲ್ಲರಿಗೂ ಒಂದು ಸತಿ ಬ್ರಹ್ಮಕುಮಾರಿ ಅವರಿಗೆ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಚಪ್ಪಾಳೆ ತಟ್ರಿ. ಇದು ಅದ್ಭುತವಾದ ಆಲೋಚನೆ ಮತ್ತು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದು ತುಂಬ ಸುಂದರವಾಗಿದೆ. ನಮ್ಮ ಮುಂದಿನ ಪೀಳಿಗೆಗಳಿಗೆ ಈ ರೀತಿ ಒಂದು ಅದ್ಭುತ ವೈಶಿಷ್ಟ್ಯವಾದ ಅಂಶಗಳು ನಮ್ಮ ಭಾರತ ದೇಶದಲ್ಲಿ ಇವೆ ಅಂತ ಅದನ್ನು ಪರಿಚಯ ಮಾಡುವ ಮೂಲಕ ಈ ಅಸ್ತಿತ್ವದ ತಳಹದಿಯನ್ನು ನಮ್ಮೆಲ್ಲರಿಗೂ ಮುಂದಿನ ಬರುವ ಪೀಳಿಗೆಗಳಿಗೂ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ತುಂಬ ಅದ್ಭುತವಾಗಿದೆ ಇದು. ಎಲ್ಲ ಜ್ಯೋತಿರ್ಲಿಂಗಗಳನ್ನು ಒಂದು ಕಡೆ ತೋರಿಸಿ ನಮ್ಮೆಲ್ಲರಲ್ಲಿ ಆ ಶಿವನ ಧ್ಯಾನದಲ್ಲಿ ತಲ್ಲೀನರಾಗೋಣ ಅಂತ ಕರೀತಾ ಇದ್ದಾರೆ. ಅದಕ್ಕೂ ನನ್ನ ವೈಯಕ್ತಿಕವಾಗಿ ನನ್ನ ಧನ್ಯವಾದಗಳು. ಶಿವನನ್ನು ನಮ್ಮ ಹತ್ತಿರ ಇದ್ದ ಒಂದು ಪುರಾಣ ತುಂಬ ಪುರಾಣ ದೇವಸ್ಥಾನದ ನಂಜುಂಡೇಶ್ವರ ಅಂತಲೂ ಕರೀತಾರೆ. ನಂಜುಂಡೇಶ್ವರ ಅಂತ ಯಾಕೆ ಕರೀತಾರೆ? ನಂಜು ಅನ್ನ ನುಂಗಿ ಗಳದಲ್ಲಿ ಇಟ್ಕೊಂಡಿದ್ದಾನೆ, ಅದಕ್ಕೆ ನೀಲಕಂಠೇಶ್ವರ ಅನ್ನೋದು ನಮ್ಮ ಅಚ್ಚ ಕನ್ನಡ ಭಾಷೆಯಲ್ಲಿ ನಂಜುಂಡೇಶ್ವರ ಅಂತ ಹೇಳ್ತಾರೆ. ನಂಜು ಅಂದರೆ ವಿಷ ಅಂತ. ವಿಷ ಎಲ್ಲಿಂದ ಬಂತು? ಯಾಕೆ ಈ ಭೋಳಾಶಂಕರ್ ಆ ವಿಷವನ್ನು ಬಾಯಿಗೆ ಹಾಕೋಬೇಕಾಯ್ತು? ಯಾಕೆ ಅಂದರೆ ಸಮುದ್ರವನ್ನು ಮಂಥನ ಮಾಡಿದಾಗ ಒಂದೊಂದು ಹೊರಗಡೆ ಬರ್ತಾ ಇತ್ತು. ಅಮೃತ ಬರೋ ಮುಂಚೆ ಈ ಕಾಲಕೂಟ ವಿಷವು ಹೊರಗೆ ಬಂತು. ಅದರದ ಭಯಾನಕ ವಿಷ ತತ್ವ ಎಷ್ಟಿದೆ ಅಂದರೆ ಇಡೀ ವಿಶ್ವವೇ ಸುಟ್ಟು ಭಸ್ಮ ಆಗುವಂಥ ಭಯಾನಕವಾದ ಶಕ್ತಿ ಆ ಕಾಲಕೂಟ ವಿಷದ್ದು. ಅದನ್ನು ಉಂಡೆ ಮಾಡಿ ಬಾಯಿಗೆ ಹಾಕ್ಕೊಂಡು ವಿಶ್ವವನ್ನು ಸಂರಕ್ಷಣೆ ಮಾಡಿದ್ದ ಅದ್ಭುತವಾದ ಘಟನೆ ನೋಡ್ರಿ. ಅವ್ರು ನುಂಗ್ತಾ ಇಲ್ಲ, ಅದು ಅಲ್ಲೇ ಇಟ್ಕೊಂಡಿದ್ದಾರೆ. ಅದಕ್ಕೆ ಆ ಜಾಗ ಸುಟ್ಟು ಭಸ್ಮ ಆಗೋದು ಒಂದೇ ಬಾಕಿ. ಒಳಗಡೆ ಹೋಗಬಾರ್ದು, ಹೊರಗಡೆ ಬಿಡಬಾರ್ದು. ಅದು ಆ ಶಿವನಿಗೆ ಸಾಧ್ಯ. ಅದಕ್ಕೆ ನಮ್ಮ ನಂಜನಗೂಡಲ್ಲಿ ನಂಜುಂಡೇಶ್ವರ ಅಮೃತ ಬರೋ ಮುಂಚೆ ಆ ಜೀವ ತತ್ವ ಹುಟ್ಟೋಕ್ಕೆ ಮುಂಚೆ ವಿಷ ಬಂದಿದೆ. ಇದು ಸಾಂಕೇತಿಕವಾಗಿ ನಮ್ಮ ದೇಹದಲ್ಲಿ ಪ್ರತಿಯೊಂದು ಜೀವಕೋಶದಲ್ಲಿ ನಡೀತಕ್ಕಂಥ ಜೀವರಾಸಾಯನಿಕ ಪ್ರಕ್ರಿಯೆದ ಒಂದು ಅಂಶ. ನಿಮಗೆ ಶಕ್ತಿ ಬೇಕು, ATP ಅಂತಾರೆ ವೈಜ್ಞಾನಿಕ ತಂತ್ರ, ಟೆಕ್ನಿಕಲ್ ಟರ್ಮ್ಸಲ್ಲಿ ಅಡಿನೋಸೈನ್ ಟ್ರೈಫಾಸ್ಫೇಟ್ ಜೀವ ಸತ್ವ ಬರಬೇಕು ಅಂದರೆ ನಿಮ್ಮ ಪ್ರತಿಯೊಂದು ಜೀವಕೋಶದಲ್ಲಿ ಗ್ಲೂಕೋಸ್, ಆ ಮಧು ಅನ್ನುವ ಅಂಶವನ್ನು ಭಸ್ಮ ಮಾಡಬೇಕು. ಆಮ್ಲಜನಕದಿಂದ ಭಸ್ಮ ಮಾಡಿದಾಗ ಇಂಗಾಲಾಮ್ಲ ಉತ್ಪಾದನೆ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಅಂತ. ನಾನು ನಿಮ್ಮನ್ನು 2 ನಿಮಿಷ ಮೂಗು ಬಾಯಿ ಗಟ್ಟಿಗೆ ಮುಚ್ಚು ಅಂತ ಹೇಳಿದ್ರೆ 3 ನಿಮಿಷ 4 ನಿಮಿಷ ಇಟ್ಬಿಟ್ರೆ ನನ್ನ ಕೈ ಗಟ್ಟಿಯಾಗಿ ನೀವು ಮೇಲೆ ಹೋಗ್ತೀರಾ. ಅಂದರೆ ಆ ಬಿಡುಗಡೆ ಆಗ್ತಾ ಇದ್ದಕ್ಕ ಇಂಗಾಲಾಮ್ಲ ನಿಮ್ಮನ್ನು ಸಾಯಿಸುತ್ತೆ. ಅದೇ ಕಾಲಕೂಟ ವಿಷ. ಅಂದರೆ ತುಂಬ ಸಣ್ಣ ಪ್ರಮಾಣದಲ್ಲಿ ನಮ್ಮ ಜೀವ ATP ಆ ಅಮೃತ ತತ್ವ ನಮ್ಮ ದೇಹಕ್ಕೆ ಪರಿಚಯ ಆಗಿ ನಾವು ಶಕ್ತಿಯಾಗಿ ಬಳಸಬೇಕು ಅನ್ನೋದು ಆಗಬೇಕಂದ್ರೆ ವಿಷವು ಉತ್ಪಾದನೆ ಆಗತ್ತೆ. ಇದು ಸತ್ಯದ ಅಂಶ.
ಅದನ್ನು ಸಾಂಕೇತಿಕವಾಗಿ ತೋರಿಸ್ತಾ ಈಗ ಇಡೀ ವಿಶ್ವದಲ್ಲಿದ್ದ ಎಲ್ಲ ಜೀವಕೋಶಗಳು, ನೀವೊಬ್ಬರೇ ಅಲ್ಲ, ನಿಮ್ಮ ದೇಹದಲ್ಲಿ ಟ್ರಿಲಿಯನ್ ಸೆಲ್ಸ್ ಇದೆ. ಆ ಥರ ಪ್ರತಿಯೊಬ್ಬರ ದೇಹದಲ್ಲಿ ಟ್ರಿಲಿಯನ್ ಸೆಲ್ಸು, ಪ್ರತಿಯೊಂದು ಜೀವಕೋಶ, ವೈರಸ್ಸಿಂದ ಹಿಡಿದು ಬ್ಯಾಕ್ಟೀರಿಯಿಂದ ಫಂಗಸ್ಸು, 84 ಲಕ್ಷ ಜೀವರಾಶಿಗಳ ಆ ವಿಷ ಒಂದೇ ನಿಮಿಷದಲ್ಲಿ ಉತ್ಪಾದನೆ ಆದರೆ ಏನಾಗುತ್ತೆ? ಕಾಲಕೂಟ ವಿಷ ಆಗುತ್ತೆ. ಅದನ್ನು ಬಿಡಿಯಾಗಿ ನಾವು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ಅದು ನಮಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಜೀವ ಅಮೃತ ಉತ್ಪಾದನೆ ಆಗಬೇಕಂದ್ರೆ ವಿಷವೂ ಉತ್ಪಾದನೆ ಆಗುತ್ತೆ. ಈ ದ್ವಂದ್ವವನ್ನು ಶಿವ ಬಾಯಲ್ಲಿ ಇಟ್ಕೊಂಡು ಅದ್ವಂದ ಅನ್ನೋದನ್ನು ಸಾರಿ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ ನಾ ಹೇಳೋದು? ಅಂದರೆ ನಿಮಗೆ ಈ ವಿಷ ಕಾರ್ಬನ್ ಡೈಆಕ್ಸೈಡನ್ನು ಪ್ರತಿಯೊಂದು ಜೀವಕೋಶದಿಂದ ಆವತ್ತು ಚೆನ್ನಾಗಿ ಕಲೆಕ್ಟ್ ಮಾಡಿ ಹೊರಗಡೆ ಬಿಡಲಿಲ್ಲ ಅಂದರೆ ನೀವು ಮೇಲೆ ಹೋಗ್ತೀರಾ. ಅದೇ ನಿಶ್ವಾಸ. ಸೊ ಉಚ್ಛ್ವಾಸ ತಗೊಂಡಾಗ ನಮ್ಮದು ಆಕ್ಸಿಜನ್ ಒಳಗಡೆ ಹೋಗುತ್ತೆ, ನಿಶ್ವಾಸದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಸೊ ಇದು ಸಕ್ರಿಯವಾಗಿ ಸರಾಗವಾಗಿ ನಡೀತಾ ಇದ್ದರೆ ನೀನು ಆರಾಮಾಗಿರ್ತೀಯ, ಇಲ್ಲ ಅಂದರೆ ನಿಮಗೆ ರೋಗ ಶುರುವಾಗುತ್ತೆ. ಆ ವಿಷ ಅಂಶನ ಕಲ್ಮಶಗಳು ಅಂತೀವಿ. ವಿಷ ಯಾವಾಗ ಆಗುತ್ತೆ? ಕಲ್ಮಶ ಹೆಚ್ಚಾಗಿ ನಿಮ್ಮ ಜೀವವನ್ನು ತೆಗೆದಾಗ ಅದು ವಿಷ ಆಗುತ್ತೆ. ಆದರೆ ವಿಷ ಆಗುವಕ್ಕೆ ಮುನ್ನ ಕಲ್ಮಶಗಳು ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಅಂಗಾಂಗದ ಜೀವಕೋಶಗಳಲ್ಲಿ ಉತ್ಪಾದನೆ ಆಗ್ತಾನೇ ಇದೆ. ಆದರೆ ದೇವರು ದಯೆಯಿಂದ ಈ ಕಲ್ಮಶಗಳನ್ನು ದಿವಸ ನಾವು ಆವತ್ತು ಹೊರಗಡೆ ಹಾಕ್ತಾ ಇದ್ದೀವಿ. ಕಕ್ಕಸು, ಉಚ್ಚೆ, ನಿದ್ದೆ ಮತ್ತು ಬೆವರು, ಈ ಅಂಶಗಳು ಸರಿಯಾಗಿ ನಡೆಯಬೇಕಂದ್ರೆ ನಮ್ಮ ರಕ್ತ ಮಂದವನ್ನು ನಾವು ತಿಳಿಯಾಗಿ ಇಟ್ಕೋಬೇಕು. ಯಾವಾಗಲೂ ಆ ರಕ್ತದ ಸಮತೋಲನವನ್ನು ಹೋಮಿಯೋಸ್ಟಾಸಿಸ್ ಅಂತಾರೆ ಇಂಗ್ಲೀಷಲ್ಲಿ. ಅದು ಸರಿಯಾಗಿರ್ಬೇಕಂದ್ರೆ ನಿಮ್ಮ ದೇಹದ ರಕ್ತದಲ್ಲಿ 5 ಗ್ರಾಮ್ಗಿಂತ ಗ್ಲೂಕೋಸ್ ಹೆಚ್ಚಾಗಬಾರದು. ರಕ್ತದ ತಿಳಿತನವನ್ನು ನಾವು ಕಾಪಾಡಿಕೊಳ್ಳಲಿಲ್ಲ ಅಂದರೆ ನಿಮ್ಮ ದೇಹದ ಅಂಗಾಂಗಗಳಿಗೆ ಪೌಷ್ಟಿಕಾಂಶಗಳನ್ನು ಕೊಡುವುದು ಒಂದು ಕಡೆ ಆದರೆ ನಿಮ್ಮ ದೇಹದ ಅಂಗಾಂಗಗಳ ಜೀವಕೋಶಗಳ ಉತ್ಪಾದನೆ ಆಗುವ ಕಲ್ಮಶಗಳನ್ನು ತೆಗೆದು ನಿಮ್ಮನ್ನು ನಿರ್ಮಲವಾಗಿ ಮಾಡುವುದ ಕೆಲಸ ನಿಮ್ಮ ರಕ್ತದ್ದೇ ಆಗಿರುತ್ತೆ. ಸೊ ಆ ರಕ್ತವನ್ನು ತಿಳಿಯಾಗಿ ಇಟ್ಕೊಳ್ಳೋದು, ಹೋಮಿಯೋಸ್ಟಾಸಿಸನ್ನು, ಸಮತೋಲನವನ್ನು ಕಾಪಾಡಿಕೊಳ್ಳುವುದು ಯಾರ ಜವಾಬ್ದಾರಿ ಅಂದರೆ ಅದು ನಿಮ್ಮ ಆಹಾರದ ಜವಾಬ್ದಾರಿ. ಕಳೆದ 50-60 ವರ್ಷಗಳಿಂದ ನಮ್ಮ ಆಹಾರವನ್ನು ನಾವು ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿಟ್ಟು ವಿಷಪೂರಿತ ಆಹಾರವನ್ನು ತಿನ್ನುತ್ತಾ ಇದ್ದೀವಿ. ಕಳೆದ 50 ವರ್ಷದಲ್ಲಿ ಆಸ್ಪತ್ರೆಗಳು ಹೆಚ್ಚಾಗ್ತಾ ಇವೆ, ರೋಗಿಗಳು ಹೆಚ್ಚಾಗ್ತಾ ಇದ್ದಾರೆ. ಇಡೀ ಭಾರತ ದೇಶ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ 1 ಟ್ರಿಲಿಯನ್ ಹತ್ರ ದುಡ್ಡನ್ನು ಈ ಹೊರ ಕಂಪನಿಗಳಿಗೆ ಕಳಿಸ್ತಾ ಇದೆ. ಇದು ನಿವ್ವಳ ಲಾಭ. ಅಂದರೆ ಕಳೆದ 50 ವರ್ಷದಲ್ಲಿ 5 ದಶಕಗಳಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ ಹೆಚ್ಚಾಗ್ತಾ ಇವೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಅಂದರೆ ನಮ್ಮ ಆರೋಗ್ಯದ ಪರಿಸ್ಥಿತಿ ಹದ ತಪ್ತಾ ಇದೆ ಅನ್ನೋದಕ್ಕೆ ಇದೇ ಪುರಾವೆ. 8 ವರ್ಷ ಮಕ್ಕಳಿಗೆ ಡಯಾಬಿಟಿಸ್ ಬರ್ತಾ ಇದೆ. 3.5 ವರ್ಷ ಮಗು ಮೊನ್ನೆ ಬೋನ್ ಕ್ಯಾನ್ಸರ್ ಅಂತ ಕರ್ಕೊಂಬಂದಿದ್ದಾರೆ. ಇದು 1-2 ಕೇಸ್ ಅಲ್ಲ. ಬೆಂಗಳೂರಲ್ಲಿ ಹೈಯೆಸ್ಟ್ ಇನ್ಸುಲಿನ್ ಬಳಸ್ತಾ ಇರೋ ಸಿಟಿ ಪ್ರಪಂಚದಲ್ಲಿ ಬೆಂಗಳೂರು. ಅಂದರೆ ಡಯಾಬಿಟೀಸಲ್ಲಿ ಆಲ್ಮೋಸ್ಟ್ 38 ಲ್ಯಾಕ್ ಪೀಪಲ್ ಆರ್ ಟೇಕಿಂಗ್, ಡಯಾಬಿಟಿಸ್ ಆಗಿದ್ದರೆ ಅದರಲ್ಲಿ ಅರ್ಧಕ್ಕರ್ಧ ಇನ್ಸುಲಿನ್ ತೂಸ್ಕೊತಾ ಇದ್ದಾರೆ. ಈ ಥರ ನಾನು ಹೇಳ್ತಾ ಹೋದರೆ ಥೈರಾಯ್ಡ್ ಪ್ರಾಬ್ಲಮ್ 26 ಜನ 100ಕ್ಕೆ, BP 36 ಜನ, ಕಿಡ್ನಿ ಪ್ರಾಬ್ಲಮ್ 28 ಜನ, ಬುದ್ಧಿ ಮಾಂದ್ಯತೆ ಮತ್ತು ಬುದ್ಧು ಸಡಲಿಕೆ ಅಂದರೆ ಚಂಚಲ, ಏನು ಮಾಡ್ತಾ ಇದ್ದೀವಿ ಅಂತ ನಮಗೆ ಗೊತ್ತಾಗೋದಿಲ್ಲ.
ಮೆಂಟಲ್ ಇಲ್ನೆಸಸ್ ಅಂತಾರೆ. ಈ ಬುದ್ಧಿ ನೆಟ್ಟಿಗೆ ಇಲ್ಲದೆ ಅದು ಇದು ಮಾಡ್ಕೊಳ್ಳೋದು, ಇಂಥ ಮಾನಸಿಕ ರುಗ್ಮತಗಳು ಕಳೆದ 20 ವರ್ಷದಲ್ಲಿ 100ಕ್ಕೆ 16 ಜನಕ್ಕೆ ಆಗ್ತಾ ಇದೆ ಅಂತ. ಈ ಥರ ನಾವು ಆ್ಯಡ್ ಮಾಡ್ತಾ ಹೋದರೆ ಯಾರಿಗೂ ನೆಮ್ಮದಿ ಅಂತೂ ಇಲ್ಲ. ಟ್ಯಾಬ್ಲೆಟ್ ತಗೊಳ್ಳೋದು, ಆರಾಮಾಗಿದ್ದೀವಿ ಅಂತ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅದರ ಫಲಿತವೇ ನಾವು ಕೊಡ್ತಾ ಇರೋ ಈ ದುಡ್ಡು. ಔಷಧಿಗಳಿಗೆ, ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ, ಸ್ಕ್ಯಾನ್ ಮಾಡೋದು, MRI ಸ್ಕ್ಯಾನು, ಪೆಟ್ ಸ್ಕ್ಯಾನು, ಕ್ಯಾಟ್ ಸ್ಕ್ಯಾನು, ಇವೆಲ್ಲ ವರ್ಷ ದುಡ್ಡು ಹೆಚ್ಚುತ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ಅಂದರೆ ನಮ್ಮ ವೈಜ್ಞಾನಿಕತೆ ಸರಿಯಾಗಿದ್ದಿದ್ರೆ ನಾವು 5 ದಶಕಗಳಲ್ಲಿ ರೋಗಿಗಳನ್ನು ಕಮ್ಮಿ ಮಾಡಬೇಕಿತ್ತು. ಆದರೆ ಇಲ್ಲಿ ನಡೀತಾ ಇರೋದು ತದ್ವಿರುದ್ಧವಾಗಿ ರೋಗಿಗಳು ಮೇಲೆ ಹೋಗ್ತಾ ಇದ್ದಾವೆ. ಅಂದರೆ ಅರ್ಥ ಏನು? ನಮ್ಮ ವಿಜ್ಞಾನ ಕಳೆದ 50 ವರ್ಷದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಪ್ರಯಾಣ ಮಾಡ್ತಾ ಇಲ್ಲ. ನಮಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಇಷ್ಟು ರೋಗಗಳು ಬರ್ತಾ ಇವೆ ಅಂತ. ಸೊ ಇದು 30 ವರ್ಷ ಹಿಂದೆ ನಾನು ಒಬ್ಬ ಚಿಕ್ಕ ಮಗು, 6 ವರ್ಷ ಮಗು ಮುಟ್ಟಾಗೋದನ್ನು ಕಂಡಾಗ ತುಂಬ ಆಘಾತ, ನನಗೆ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು. ಯಾಕೆ ಹಿಂಗೆ ನಡೀತಾ ಇದೆ? ಹೆಣ್ಣು ಮಕ್ಕಳು 6 ವರ್ಷ, 8 ವರ್ಷ, 9 ವರ್ಷ ಒಳಗಡೆನೆ ಮುಟ್ಟಾಗ್ತಾ ಇದ್ದಾರೆ. ಸಹಜವಾಗಿ 14-15 ವರ್ಷಕ್ಕೆ ಮುಟ್ಟಾಗೋರು ನಾವು ಚಿಕ್ಕವರಿದ್ದಾಗ. ನನಗೀಗ 67 ಮುಗಿದಿದೆ. ನೋಡ್ಕೊಳ್ಳ್ರಿ, ಕಳೆದ 50 ವರ್ಷದಲ್ಲಿ ಈ ಅನಾಹುತ ನಡೆದಿದೆ. ಈ ತಜ್ಞರು ಯಾರೂ ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಏನಾಗಿದೆ? ಹೆಣ್ಮಕ್ಳು 6 ವರ್ಷಕ್ಕೆ 8 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ ಅಂದರೆ ಇದು ತುಂಬ ದೊಡ್ಡ ಆಘಾತಕಾರಿ ವಿಷಯ. ಯಾರೂ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಸೊ ಇದು ಇವತ್ತಲ್ಲ, 30 ವರ್ಷ ಹಿಂದೆನೇ ಶುರುವಾಗಿದೆ ಈ ಗೊಂದಲ. ಅಂದರೆ ನಾವು ಆರೋಗ್ಯದ ಬಗ್ಗೆ ಗಮನ ಕೊಡದೆ ಈ ದಡಾಬಿಡಿ ಜೀವನದಲ್ಲಿ ಟ್ಯಾಬ್ಲೆಟ್ ತಗೊಳ್ಳೋದು, ಹೆಂಗೋ ಇವತ್ತು ಮ್ಯಾನೇಜ್ ಮಾಡ್ಕೊಂಡು ಹೋಗೋಣ ಬನ್ನಿರಿ, ಆ ಒಂದು ಜೀವನ ಶೈಲಿಗೆ ಗೊತ್ತು ಎರಡೂ ಇಲ್ಲ. ನಮಗೆ ಮೋಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದೆ. ಈಗ ನಾನು ಹೇಳ್ತಾ ಇರೋ ಪ್ರತಿಯೊಂದು ಅಂಶ 100ಕ್ಕೆ 100 ಪಾಲು ಸತ್ಯ. ನಾವು ಪುಷಿಂಗ್ ಅಂಡರ್ ದ ಕಾರ್ಪೆಟ್ ಅಂತಾರೆ ಇಂಗ್ಲೀಷಲ್ಲಿ. ಅಂದರೆ ತೀವಾಚಿ ಕೆಳಗಡೆ ನಮ್ಮ ತೊಂದರೆಗಳನ್ನು ಕೆಳಗಡೆ ಹಾಕ್ಬಿಡೋದು, ಏನು ತೊಂದರೆ ಇಲ್ಲಪ್ಪ ಅನ್ನೋದು ಅದ್ರ ಮೇಲೆ ನಿಂತ್ಕೊಂಡಿರೋದು. ಕೆಳಗಡೆ ಅದು ಮೆತ್ತಿಗೆ ನಮ್ಮನ್ನು ಹಿಂಸೆ ಮಾಡ್ತಾ ಇರುತ್ತೆ. ಒಂದು ಸಮಯ ಬಂದಾಗ ಆ ಕಲ್ಮಶಗಳು ನಮ್ಮ ದೇಹದಲ್ಲಿ ಕೊಳಕಾಗಿ ಪರಿವರ್ತನೆ ಆಗಿ ವಿಷಪೂರಿತವಾದಾಗ ನಾವು ಐಸಿಯುಗೆ ಓಡಬೇಕಾಗುತ್ತೆ. ಸೊ ಈಗ 100ಕ್ಕೆ 60 ಜನ ICUಗಳಲ್ಲಿ ಸಾಯ್ತಾ ಇದ್ದಾರೆ. ಈ ಅಂಶಗಳನ್ನೆಲ್ಲ ನಾವು ಕ್ರೋಢೀಕರಿಸಿ ಸಮಗ್ರವಾಗಿ ಯೋಚನೆ ಮಾಡಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದರೆ ತಪ್ಪಾಗ್ತಾ ಇರೋದು ನಮ್ಮ ಆಹಾರದ ಒಂದು ಪರಿಕಲ್ಪನೆ. ಇಲ್ಲಿ ತನಕ ಮಾನವ ಜಾತಿ ಸಜಾವಾಗಿ, ಸರಿಯಾಗಿ, ಸಮಗ್ರವಾಗಿ, ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡದೆ ಫುಡ್ ಕಾರ್ಪೊರೇಟ್ ಕಂಪನಿಗಳ ಕೈಯಲ್ಲಿ ಸಿಲುಕಾಕೊಂಡು ಇಡೀ ಮಾನವ ಜಾತಿ ಅಕ್ಕಿ, ಗೋಧಿ, ಹಾಲು, ಸಕ್ಕರೆ, ಮೊಟ್ಟೆ, ಮಾಂಸ ತಿನ್ನುವುದರಲ್ಲಿ ನಿರತರಾಗಿದ್ದೀವಿ. ದೇವರು 380 ಧಾನ್ಯಗಳನ್ನು ಕೊಟ್ಟಿದ್ದಾರೆ. ಈಗ ಧಾನ್ಯಗಳೆಲ್ಲ ಮಾಯ ಆಗಿಬಿಟ್ಟಿದೆ. ಈ ಅಕ್ಕಿ ಗೋಧಿ ತಿನ್ನುವುದರಿಂದ ನಮ್ಮ ರಕ್ತ ಮಂದ ಆಗಿ BP ಬರ್ತಾ ಇದೆ, ಡಯಾಬಿಟಿಸ್ ಬರ್ತಾ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಬರ್ತಾ ಇದೆ, ಕೊಲೆಸ್ಟ್ರಾಲ್ ಹೆಚ್ಚಾಗಿನವರು ಟ್ಯಾಬ್ಲೆಟ್ ತಗೋತಾ ಇದ್ದಾರೆ, ಟ್ರೈಗ್ಲಿಸರೈಡ್ಸು, ಕೊಬ್ಬು, ಬೊಜ್ಜು. ಈಗ ಮೊನ್ನೆ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು, ನೀವು ಬೊಜ್ಜು ಕರಗಿಸ್ಕೊಳ್ರಿ, 100ಕ್ಕೆ 40 ಜನ ಬೊಜ್ಜು ಜಾಸ್ತಿ ಆಗಿದೆ ನಮ್ಮ ದೇಶದಲ್ಲಿ, ಇದು ಆರೋಗ್ಯಕರವಾದ ವಿಷಯವಲ್ಲ, ಒಬ್ಬರು 10 ಮಂದಿ ಬೊಜ್ಜಿರೋರನ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಪ್ರೇರೇಪಿಸಿ ಅಂತ ಮೊನ್ನೆ ಪೇಪರಲ್ಲಿ ಬಂದಿದೆ. ಮನ್ ಕಿ ಬಾತಲ್ಲಿ ಮಾತಾಡ್ತಾ ಇದ್ದೆ. ಅಂದರೆ ಆರೋಗ್ಯ ಇಲ್ಲದ ಜೀವನ ನೆಮ್ಮದಿ ಜೀವನ ಅಲ್ಲ. ಟ್ಯಾಬ್ಲೆಟ್ಸ್ ತಗೊಂಡು ನುಂಗಿ ಮಾಡ್ಕೊಳ್ಳೋದು ಇದೆಲ್ಲ ಸರಿಯಾದ ಕ್ರಮ ಅಲ್ಲ. ಸೊ ನಾವು ನಿಜವಾಗ್ಲೂ
ರೋಗಮುಕ್ತವಾಗಿ ಇಡೀ ಜೀವನವನ್ನು ಮಾಡಬಹುದಾ? ಈಗ ನೀವು ಡಾಕ್ಟರ್ ಹತ್ರ ಹೋದ್ರೆ ಏನಂತಾರೆ, ಬಿ ಪಿ ಬಂದಿದೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೊಳ್ಳಿ ಅಂತಾನೆ, ಥೈರಾಯ್ಡ್ ಬಂದಿದೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೊಮ್ಮ ಅಂತಾನೆ, ಡಯಾಬಿಟಿಸ್ ಬಂದಿದೆ ಸರ್ ಬೆಳಗ್ಗೆ ಒಂದು ರಾತ್ರಿ ಒಂದು ಟ್ಯಾಬ್ಲೆಟ್ ತಗೊಳ್ಳೇಬೇಕು ಅಂತ, ಇನ್ನೊಂದಿಷ್ಟು ದಿವಸ ಹೋದರೆ ಇನ್ಸುಲಿನ್ ಚುಚ್ಕೋಬೇಕು ಅಂತಾನೆ. ಏನಕ್ಕೆ ಹೋಗಿ ಕೇಳಿದ್ರು ಲೈಫ್ ಲಾಂಗ್ ಅಂತಾನೆ. ನಾವು ಲೈಫ್ ಲಾಂಗ್ ಡಾಕ್ಟರ್ನ ನೋಡದೇ ಇರೋಂಗೆ ಜೀವನ ಮಾಡೋಕ್ಕಾಗಲ್ವಾ ಅನ್ನೋ ಒಂದು ಪ್ರಶ್ನೆ ಈಗ ಯಾರ ಮನಸ್ಸಲ್ಲೂ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಶ್ನೆ ಕೇಳೋರೇ ಇಲ್ಲ ಆ ಥರ. ಯಾಕೆ ಸರ್ ನಾವು ಡಾಕ್ಟರ್ ಹತ್ರ ಹೋಗದೆ ಜೀವನ ಮಾಡೋಕ್ಕೆ ಬೇಕಾದ ಅಂಶಗಳನ್ನು ನಾವು ಪರಿಶೋಧನೆ ಮಾಡ್ತಾ ಇಲ್ವಾ? ಆ ನಿಟ್ಟಿನಲ್ಲಿ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಸೊ ಮುಖ್ಯವಾಗಿ ನಾವು ರೋಗಮುಕ್ತವಾಗಿರಬೇಕು ಅನ್ನೋ ಒಂದು ಆಸೆ, ಒಂದು ಪ್ರತಿಪಾದಿಕೆ ನನ್ನ ಮನಸ್ಸಲ್ಲಿ ಬಂದಾಗ 35 ವರ್ಷ ಹಿಂದೆಯಿಂದ ಈ ವಿಷಯಗಳ ಬಗ್ಗೆ ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ನನಗೆ ಗೊತ್ತಾಗಿದ್ದೇನೆಂದರೆ, ನಮ್ಮ ರೋಗ ಈಕ್ವಲ್ಸ್ ಟು ನಮ್ಮ ಕೆಟ್ಟಿರೋ ಆಹಾರ. ಆಹಾರದಲ್ಲೇ ವಿಷವನ್ನು ತುಂಬಿಕೊಂಡು ನಾವು ತಿನ್ನುವುದರಿಂದ ಈ ಕಾಯಿಲೆಗಳು ಬರ್ತಾ ಇವೆ. ನಮ್ಮ ಅಕ್ಕಿ ಗೋಧಿ ತಿನ್ನುವುದರಿಂದ ನಮ್ಮ ರಕ್ತ 25ರಿಂದ 30 ನಿಮಿಷದಲ್ಲಿ ಮಂದ ಆಗತ್ತೆ. ಆ ಮಂದತನವನ್ನು ತೆಗೆಯೋದಕ್ಕೆ ನಿಮ್ಮ ದೇಹದಲ್ಲಿದ್ದ ಅಂಗಾಂಗಗಳು ಎಮರ್ಜೆನ್ಸಿ ಕೆಲಸ ಮಾಡಿ ಕೊಲೆಸ್ಟ್ರಾಲು, ಟ್ರೈಗ್ಲಿಸರೈಡ್ಸು, ಥೈರಾಯ್ಡನ್ನು ತಬ್ಬಿಡೋದು, ಈ ಥರ ಗೊಂದಲಗಳು ಸೃಷ್ಟಿಯಾಗಿ ನಾವು ಒಬ್ಬೊಬ್ಬರು ಒಂದೊಂದು ರೀತಿ ರೋಗಕ್ಕೆ ಟ್ಯಾಬ್ಲೆಟ್ ತಗೋಬೇಕಾಗಿದ್ದ ಸಂದರ್ಭ ಉಂಟಾಗ್ತಾ ಇದೆ. ಅಂದರೆ ನಾವು ಅಕ್ಕಿ ಗೋಧಿ ಯಾಕೆ ತಿಂತಾ ಇದ್ದೀವಿ? ಭಾರತ ದೇಶದಲ್ಲೂ ಅಕ್ಕಿ ಗೋಧಿ ತಿಂತಾ ಇದ್ದಾರೆ, ಅಮೆರಿಕಾದಲ್ಲಿ ಅಕ್ಕಿ ಗೋಧಿ ತಿಂತಾ ಇದ್ದಾರೆ, ನ್ಯೂಜಿಲೆಂಡಲ್ಲಿ ಅಕ್ಕಿ ಗೋಧಿ, ನೈಜೀರಿಯಾದಲ್ಲಿ ಅಕ್ಕಿ ಗೋಧಿ. ಈ ಅಕ್ಕಿ ಗೋಧಿ ಎಲ್ಲ ಕಡೆ ಬೆಳೆಯೋದಕ್ಕೆ ಆಗೋದಿಲ್ಲ, ಆದರೂ ಎಲ್ಲರೂ ಅದನ್ನು ತಿನ್ನಂಗೆ ಕಾರ್ಪೊರೇಟ್ಗಳು ಪೇಟೆಂಟ್ ಅಂತ ಬೀಜಗಳನ್ನು ತಗೊಂಡು ತಮ್ಮ ಕೈಯಲ್ಲಿಟ್ಕೊಂಡು ದೊಡ್ಡದಾಗಿ ಡ್ಯಾಮ್ ಕಟ್ಟಿ 1 ಎಕರೆಗೆ ಹತ್ರ 200 kg ಗೊಬ್ಬರ ಹಾಕಿ 25 kg ಕ್ರಿಮಿ ಕೀಟ ಕಳೆನಾಶಕ ಪದಾರ್ಥಗಳನ್ನು ಹಾಕಿ ಪೊಟ್ಯಾಶು, ಅಮೋನಿಯಾ ಇಂಥದ್ದೆಲ್ಲ ಗುಪ್ಪಿಸಿ ರೆಡಿ ಮಾಡಿ ನೀವು ತಿಂದರೆ ಆ ವಿಷ ಅಂಶಗಳು ನಿಮ್ಮ ದೇಹದಲ್ಲಿ ಸೇರಿಕೊಂಡು ಅಕ್ಕಿ ಗೋಧಿ ಜೊತೆಗೆ ರಕ್ತದಲ್ಲಿ ಗ್ಲೂಕೋಸನ್ನು ನಿಭಾಯಿಸದೆ ಮೂಲ ಕಾರಣ ಆಗಿದೆ. ಈ ವಿಷಯವನ್ನು ತಿಳಿಸದೆ ಬನ್ನಿ ಆಸ್ಪತ್ರೆಗೆ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಒಂದು ವ್ಯವಸ್ಥೆಯನ್ನು ಇನ್ನೊಂದು ಕಡೆ ಸೃಷ್ಟಿ ಮಾಡಿದ್ದೀವಿ. ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್, ಪಿಂಕ್ ರೆವಲ್ಯೂಷನ್ ಅಂತ ಈಗ ಹೇಳ್ತಾ ಇದ್ದಾರೆ. ನಿಮಗೆ ಮಾಂಸ ಬೇಕು ಜಾಸ್ತಿ ತಿನ್ನಿರಿ, ಅದು ಮೊಟ್ಟೆ ತಿನ್ನಿರಿ, ಕೋಳಿ ತಿನ್ನಿರಿ, ಮಾಂಸದಲ್ಲಿ ಪ್ರೋಟೀನ್ ಸಿಗುತ್ತೆ ಅಂತ ಒಂದು ಭ್ರಮೆಯನ್ನು ನಿಮಗೆ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು 25 ವರ್ಷ ಹಿಂದೆ ನಿಮಗೆ ಹಾಲು ಬೇಕು, ಕ್ಯಾಲ್ಶಿಯಂ ಬರುತ್ತೆ ಅಂತ ಹೇಳಿ ಹಸುಗಳನ್ನು ಹಿಂಸೆ ಮಾಡಿ ಒಂದೊಂದು ಹಸುವಿಂದ 25-30 ಲೀಟರನ್ನು ತೆಗೆಸಿ ಆ ಹಾರ್ಮೋನ್ಗಳ ಇಂಬ್ಯಾಲೆನ್ಸನ್ನು ಇಂಜೆಕ್ಷನ್ಸ್ ಕೊಟ್ಟು ಅದನ್ನು ತಂದು ನಿಮ್ಮ ಮಕ್ಕಳ ಬಾಯಿಗೆ ಹಾಕಿ ಆ ಮಕ್ಕಳ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಹೆಣ್ಮಕ್ಳು ಬೇಗ ಮುಟ್ಟಾಗ್ತಾ ಇದ್ದರೆ ಗಂಡು ಮಕ್ಕಳಲ್ಲಿ ವೀರ್ಯ ಕಣಗಳು ಹಾಳಾಗಿ ಮಕ್ಕಳು ಹುಟ್ಟದೇ ಇರೋಂಗಾಗಿ IVF ಸೆಂಟರ್ಗಳನ್ನು ನಾವು ತೆಗಿಯೋಕ್ಕೆ ದಾರಿ ಮಾಡಿ ಕೊಟ್ಟಿದ್ವಿ. ಸೊ ಇಷ್ಟು ಅನಾಹುತಗಳು ನಡೀತಾ ಇದ್ದರೂ ಯಾರೂ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಅಂದರೆ ಏನು, ನೀವು ಯಾವಾಗ ಈ ಕೃತಕ ಹಾಲನ್ನು ನಿಮ್ಮ ಬಾಯಿಗೆ ಹಾಕ್ಕೊಳ್ಳೋಕೆ ಶುರು ಮಾಡಿದ್ದೀರಾ, ಮಕ್ಕಳ ಬಾಯಿಗೆ ಯಾಕೆ ನಿಮ್ಮ ಬಾಯಿಗೆ ಹಾಕ್ತೀವಂತ ಕಾಫಿ ಟೀ ರೆಡಿ ಮಾಡಿ ಬೆಳಗ್ಗೆ ಇದ್ದರೆ ರಾತ್ರಿ ತನಕ ಕನಿಷ್ಠ 3-4 ಕಪ್ಪು ಕಾಫಿ ಕುಡಿಯೋಂಗೆ ಮಾಡಿದ್ದಾರೆ. ಆ ಕಫೀನು, ಆ ಚಾಯಲ್ಲಿ ಕಾಫಿಯಲ್ಲಿ ಇರೋ ಕಫೀನು ನಿಮ್ಮ ಬಾಯಿಗೆ 20 ದಿವಸ ಹೋದರೆ ಅದು ಅಭ್ಯಾಸ ಆಗಿಬಿಡುತ್ತೆ, ಚಟ. ಡ್ರಗ್ಸ್ ಅಂತಾರಲ್ಲ ಅಂಥದ್ದೇ ಕಾಫೀನ್, ಒಂದು ಆಲ್ಕಲೈಡ್. ಈಗ ಸಿಗರೆಟಲ್ಲಿ ನಿಕೋಟಿನ್ ಅಂತ ಇದೆ. ಈಗ ಡ್ರಗ್ಸ್ ಚುಚ್ಕೋ, ಮಾರ್ಫಿನ್, ಕೋಡಿನ್, ಓಪಿಯಾಡ್ಸ್ ಅವೆಲ್ಲ ಒಂದೇ ಜಾತಿ ಕೆಮಿಕಲ್ಸ್. ಈಗ ಮೋಸ ಏನಂದರೆ ನಿಮ್ಮ ಮಕ್ಕಳಿಗೆ ನೀವು ತಿನ್ನಿಸ್ತಾ ಇರೋ ಚಾಕ್ಲೇಟಲ್ಲೂ ಅದೇ ಥರ ಒಂದು ಕೆಮಿಕಲ್ ಇದೆ, ಥಿಯೋಬ್ರೋಮಿನ್ ಅಂತಾರೆ. ಅಂದರೆ ಒಂದು ಸತಿ ಚಾಕ್ಲೇಟ್ 5-6 ದಿವಸ ಮಗು ತಗೊಂಡ್ರೆ ಅದನ್ನೇ ತಿನ್ನಬೇಕು ಅಂತ ಹಠ ಮಾಡುತ್ತೆ. ಅದು ಇಲ್ಲದೆ ಇದ್ದರೆ ಅವನಿಗೆ ಕಾನ್ಸಂಟ್ರೇಷನ್ ಇರಲ್ಲ, ಒಂಚೂರು ಬಾಯಿಗೆ ಹಾಕೊಂಡ್ರೆ ಅಮ್ಮ ಅಂತ. ಇವೆಲ್ಲ
ಆಲ್ಕಲಾಯ್ಡ್ಸ್ ಅಂತಾರೆ. ಸೊ ಈಗ ನಿಮಗೆ ಇದನ್ನೆಲ್ಲ ಅಭ್ಯಾಸ ಮಾಡಿಸಿ ಇದೇ ಬಿಸ್ನೆಸ್ಸು. ಕೊನೆಗೆ ಎಷ್ಟು ಮಟ್ಟಕ್ಕೆ ಅಂದರೆ ನಮ್ಮ ಕರ್ನಾಟಕದಲ್ಲಿ 6 ಲಕ್ಷ ಟನ್ನು ಸಕ್ಕರೆ ರೆಡಿ ಮಾಡ್ತಾರೆ. ಅದರ ಪರ್ಯಾಯದಲ್ಲಿ ಅಂದರೆ ಪಕ್ಕದಲ್ಲೇ ಒಂದು ಸಕ್ಕರೆ ಫ್ಯಾಕ್ಟ್ರಿ ಇದೆ ಅಂದರೆ ಸುತ್ತಮುತ್ತಲು 12 ದಾರು ಫ್ಯಾಕ್ಟ್ರಿಗಳು ಇರ್ತವೆ. ಅಂದರೆ ಸಕ್ಕರೆ ರೆಡಿ ಮಾಡೋದು ನಿಮಗೆ ಸಕ್ಕರೆ ಕೊಡೋಕ್ಕಲ್ಲ, ಫಸ್ಟು ದಾರಿ ರೆಡಿ ಮಾಡೋದು. ಸೊ ಈಗ ನೋಡ್ರಿ, ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ದಾರು ಮೇಲೇ ನಮ್ಮ ಗವರ್ನಮೆಂಟ್ಗಳ ಮೊನ್ನೆ ಬೆಂಗಳೂರಲ್ಲಿ ಡಿಸೆಂಬರ್ 31 ಪಾರ್ಟಿ ರಾತ್ರಿ, ಬೆಳಗ್ಗೆ ಎದ್ದರೆ ಅಬಕಾರಿ 380 ಕೋಟಿ ಲಾಭ ಒಂದೇ ದಿವಸ. ನೆಕ್ಸ್ಟ್ ಇಯರ್ ಟಾರ್ಗೆಟ್ 480 ಕೋಟಿ. ಇದು ಖುದ್ದಾಗಿ ನಮ್ಮ ಕಣ್ಣಿಂದ ನಾವು ನೋಡ್ತಾ ಇದ್ದೀವಿ, ಕೇಳಿಸ್ಕೊತಾ ಇದ್ದೀವಿ. ನೋಡಿ, ಹೀಗೆ ನಾವು ದಾರು ಕುಡಿಸೋದು, ಗುಟ್ಕಾ ತಿನ್ನೋದು. ಶಾರುಖ್ ಖಾನ್ ಬಂದು ಈಗ TV ನೋಡಿದರೆ ಸಾಕು, IPL ಮ್ಯಾಚ್ ನಡೀತಾ ಇದೆಯಲ್ಲ, ಈಗ ಟ್ರೋಫಿ ಏನೋ ನಡೀತಾ ಇದೆ, 20 ಸತಿ ಶಾರುಖ್ ಖಾನು ಇನ್ನೊಬ್ಬರು ಅಜಯ್ ದೇವ್ಗನ್ ಬಂದು ಗುಟ್ಕಾ ತಿನ್ರಿ ಅಂತ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಸೊ ಇವೆಲ್ಲ ನಡೀತಾ ಇದ್ರೆ ನಾವು ಸುಮ್ಮನೆ ನೋಡ್ತಾ ಕೂತಿದ್ವಿ. ನಮ್ಮ ಮಕ್ಕಳು ಇದೆಲ್ಲ ನೋಡ್ತಾರೆ. ಆ ಹಸುಗಳು, ಹಂದಿಗಳು ಕೆಮಿಕಲ್ಸ್ ಹಾಕಿ ಬೆಳೆಸಿರೋ ಈ ಸೋಯಾಬೀನು, ಮೆಕ್ಕೆಜೋಳ ತಿನ್ನಿಸಿ ಆ ಕೊಬ್ಬು ರೆಡಿ ಮಾಡಿ ಎಲ್ಲ ನಮ್ಮ ಬಾಯಿಗೆ ಹಾಕ್ತಾಯಿದ್ರು. ಸೊ ಇಷ್ಟು ಅನಾಹುತ ನಡೀತಾ ಇದ್ರು ನಾವು ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ನಾವು ಹಿಂದೆ ಏನು ತಿಂತಾ ಇದ್ವಿ ಅಂತ ಒಬ್ಬ ವೈಜ್ಞಾನಿ ಈ ಪ್ರಶ್ನೆನ ಕೇಳಿಲ್ಲ. ಆ ಪ್ರಶ್ನೆಯನ್ನು ಕೇಳಿದಾಗ ನನಗೆ ಸಮಾಧಾನವಾಗಿ ಸಿಕ್ಕಿದ್ದು ನಮ್ಮ ಹಿರಿಯರು ತಿಂತಾ ಇದ್ದ ಪಾರಂಪರಿಕ ಧಾನ್ಯಗಳು: ನವಣೆ, ಸಾಮೆ, ಕೊರ್ಲೆ, ಊದಲು, ಆರ್ಕ, ಜೋಳ, ರಾಗಿ, ಸಜ್ಜೆ, ಬರಗು. ಈ ಥರ ಅದ್ಭುತ ಧಾನ್ಯಗಳು 4 ಮಳೆ ಬಂದರೆ ಅದಷ್ಟು ಕದೆ ಬೆಳೀತವೆ. ಡ್ಯಾಮ್ ಬೇಕಾಗಿಲ್ಲ, ಗೊಬ್ಬರ ಬೇಕಾಗಿಲ್ಲ, ಕ್ರಿಮಿ ಕೀಟ ಕಳೆ ನಾಶಕ ಪದಾರ್ಥಗಳು ಬೇಕಾಗೇ ಇಲ್ಲ. ಇವು ಹುಲ್ಲುಗಳು, ಮಳೆ ಬೇಕಾಗೇ ಇಲ್ಲ. ಆ್ಯಕ್ಚುಲಿ ಕೆಲವು ಆರ್ಕ ಅಂತ ಒಂದು ಹುಲ್ಲಿದೆ, ಪರ್ಯಾವರಣದಲ್ಲಿ ತೇವಾಂಶ ಇದ್ದರೆ ಸಾಕು, ಹೀರ್ಕೊಂಡು ಅದನ್ನು ಬೆಳೆಸ್ಕೋಬೋದು. 1 ಎಕರೆಗೆ 10 ಕ್ವಿಂಟಲ್ ಕೊಡುತ್ತೆ. ಬರಡು ಭೂಮಿ, ಬಂಜರು ಭೂಮಿ, ಒಣ ಭೂಮಿ ಬೇಸಾಯ ಇಡೀ ಭಾರತ ದೇಶದಲ್ಲಿ ಮಾಡ್ತಾಯಿದ್ರು. ಕನ್ಯಾಕುಮಾರಿಯಿಂದ ಹಿಡಿದು ಕಾಶ್ಮೀರ ತನಕ ಈ ಧಾನ್ಯಗಳನ್ನು ಬೆಳೆಸಿಕೊಂಡು 28 ಥರ ಧಾನ್ಯಗಳನ್ನು ಬರೀ ನಮ್ಮ ಕರ್ನಾಟಕದಲ್ಲೇ ತಿಂತಾ ಇದ್ರು. ಈಗ ಉತ್ತರ ಕರ್ನಾಟಕದಲ್ಲಿ ಅಲ್ಲೂ ಇಲ್ಲೂ ಜೋಳದ ರೊಟ್ಟಿ ತಟ್ಕೊಂಡು ತಿನ್ನೋರು ಇದ್ದಾರೆ. ದಕ್ಷಿಣ ಕರ್ನಾಟಕದಲ್ಲಿ ಆ ಕಾವೇರಿ ತಾಯಿ ಮಹಿಮೆಯಿಂದ ಇನ್ನೂ ರಾಗಿ ಮುದ್ದೆ, ಹುಚ್ಚಳ್ಳಿ ಚಟ್ನಿ, ಅಟ್ಲೀಸ್ಟ್ ಸಿನಿಮಾಲ್ಲಿ ಹಾಡ್ಕೊಂಡಿದ್ದೀವಿ, ಅವೆಲ್ಲ ಮಾಯ ಆಗಿದೆ. ಈಗ ನಮ್ಮ ರಾಜ್ಕುಮಾರ್ ಅಣ್ಣ ಅವರು ಆ ಹಾಡಿರೋದ್ರಿಂದ ಆ ಹುಚ್ಚೆಳ್ಳು ರಾಗಿ ರೊಟ್ಟಿ ಇನ್ನೂ ಜೀವಂತವಾಗಿದೆ ಅಷ್ಟೇ. ನೋಡ್ರಿ, ಅಂದರೆ 28 ಥರ ವೈವಿಧ್ಯಮಯವಾದ ಅದ್ಭುತವಾದ ಆಹಾರ ಧಾನ್ಯಗಳನ್ನೆಲ್ಲ ನಮ್ಮ ಅಡುಗೆ ಮನೆಯಿಂದ ನಾವು ಬಿಸಾಕಿ, ಅದೇ ಬಿಡ್ರಿ ಡಾಕ್ಟರ್ ಕಾದ್ರೆ ನೀವು ಅಡುಗೆ ಮನೆ ಅಂತಿದ್ದೀರಾ. ನಮ್ಮ ಬೆಂಗಳೂರಲ್ಲಿ ಪ್ರತಿ ದಿವಸ 1.2 crores ಜೊಮ್ಯಾಟೊ, ಸ್ವಿಗ್ಗಿ ಆರ್ಡರ್ ಮಾಡಿ ಹೈದರಾಬಾದ್ ಪಲಾವು, ದೊಣ್ಣೆ ಬಿರಿಯಾನಿ ತರಿಸ್ಕೊಂಡು ತಿಂತಾ ಇದ್ದಾರೆ. ಎಲ್ಲಿದೆ ನಿಮ್ಮ ಅಡುಗೆ ಮನೆ? ಅಡುಗೆ ಮನೆ ಯಾವಾಗಲೂ ಕ್ಲೋಸ್ ಆಗಿದೆ. ನೋಡ್ರಿ ಹೆಂಗಿದ್ವಿ, ಹೆಂಗಾಗಿದೆ. ಅದರಿಂದ ನಿಮಗೆ ರೋಗ ಬರ್ತಾ ಇದೆ ಅಂತ ಈ ತಜ್ಞರಿಗೂ ಗೊತ್ತಿಲ್ಲ, ಈ ತಜ್ಞರು ಹೇಳೋದಿಲ್ಲ. ಅದರಿಂದ ಈಗ 8 ಜನ ಮಕ್ಕಳು ಟೈಪ್ 1 ಡಯಾಬಿಟಿಸ್ ಆಗಿ, ಅಂದರೆ ಇನ್ನೂ ಒಂದು 5-6 ವರ್ಷಕ್ಕೆ ಇಂಜೆಕ್ಷನ್ ಚುಚ್ಕೋಬೇಕು. ಇಷ್ಟು ದೊಡ್ಡ ಅನಾಹುತಗಳು ಆಗ್ತಾ ಇದ್ರೂ ನಾವು ಗಮನ ಕೊಡ್ತಾ ಇಲ್ಲ. ಅಂದರೆ ನಾವು ಮಾಡಬೇಕಾಗಿದ್ದಿಷ್ಟೇ. ನನಗೆ ಇನ್ನೊಂದು 10 ನಿಮಿಷ ಟೈಮ್. ಇದು ನಾವು 30 ವರ್ಷ ಕಷ್ಟಪಟ್ಟು ಮಾಡಿದ್ದ ಕೆಲಸಗಳನ್ನು 30 ನಿಮಿಷದಲ್ಲಿ ನಿಮಗೆಲ್ಲರಿಗೂ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತೆ 30 ನಿಮಿಷ ನೀವು ಪ್ರಶ್ನೆ ಸಮಾಧಾನದಲ್ಲಿ ಇನ್ನೊಂದಿಷ್ಟು ಅಂಶಗಳು ಹೊರಗಡೆ ಬರ್ತವೆ. ಓಕೆ, ಸೊ ಈ ಧಾನ್ಯಗಳನ್ನು ತಿಂದಾಗ ನಮ್ಮ ರಕ್ತದ
ತಿಳಿತನ. ತಿಳಿತನ ಅಂದರೆ ಹೋಮಿಯೋಸ್ಟ್ಯಾಸಿಸ್, ಸಮತೋಲನವಾಗಿರುತ್ತೆ. ಗ್ಲೂಕೋಸು 5 ಗ್ರಾಮ್ಗಿಂತ ಹೆಚ್ಚು ಆಗೋದಿಲ್ಲ. ಈ ಧಾನ್ಯಗಳು ತಮ್ಮ ಪಿಷ್ಟ ಪದಾರ್ಥದ ಜೊತೆಗೆ, ಪಿಷ್ಟ ಪದಾರ್ಥ ಅಂದರೆ ಕಾರ್ಬೋಹೈಡ್ರೇಟ್ ಜೊತೆಗೆ ನಾರಿನ ಅಂಶವನ್ನು ದೇವರು ಸುಟ್ಟಿಟ್ಟಿರ್ತಾರೆ ಪದರದಲ್ಲಿ. ಅಂದರೆ ನಿಮ್ಮ ರಕ್ತಕ್ಕೆ ಗ್ಲೂಕೋಸ್ ಬರಬೇಕಂದ್ರೆ ಈ ನಾರನ್ನು ಬಳಸಿ ಒಡೆದು ನಿಮ್ಮ ಪಚನನಾಳ ನೆತ್ತಿಗೆ ನಿಧಾನವಾಗಿ ಹೀರ್ಕೋಬೇಕು. ಇದನ್ನು ನಿಯಂತ್ರಣ ಅಂತಾರೆ, ರೆಗ್ಯುಲೇಷನ್ ಅಂತಾರೆ, ಅಂದರೆ ಕಂಟ್ರೋಲ್ ಇದೆ ಅಂತ. ಅದೇ ಅಕ್ಕಿ ಗೋಧಿ ತಿಂದರೆ ನೋ ಕಂಟ್ರೋಲ್, ಅದಕ್ಕೆ ರೋಗ. ಸೊ ಯಾವಾಗ ಗ್ಲೂಕೋಸ್ ನಿಮ್ಮ ರಕ್ತಕ್ಕೆ ನಿಧಾನವಾಗಿ ನಿಯಂತ್ರಣದಿಂದ ನಿಗದಿತ ಪ್ರಮಾಣದಲ್ಲಿ ಯಾವಾಗ ಬೇಕಾದರೆ ಆವಾಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ದೇವರು ರೆಡಿ ಮಾಡಿದ್ದ ಧಾನ್ಯಗಳನ್ನು ನಾವು ಏನಂತ ಹೇಳಿದ್ದಾರೆ ಈ ತಜ್ಞರು? ಈ ಧಾನ್ಯಗಳನ್ನು ಅರೆ ಅದು ಅಕ್ಕಿ ತಿನ್ನೋದು, ಹಂದಿ ತಿನ್ನೋದು ಪ್ರಿಮಿಟಿವ್ ಫುಡ್, ನಾವು ಪ್ರೀಮಿಯಂ ಫುಡ್ ಕೊಡ್ತೀವಿ ಅಂದ ತಕ್ಷಣ ಮೆತ್ತಿಗೆ ನಾವು ಈ ಧಾನ್ಯಗಳನ್ನು ಬಿಟ್ಟು ಅಕ್ಕಿ ಗೋಧಿ ಮೇಲೆ ಬಂದು ನಿಂತಿದ್ದೀವಿ. ಈ ಕೆಲಸ ಈ ತಜ್ಞರು ಇಡೀ ಪ್ರಪಂಚದಲ್ಲಿ ಮಾಡಿದ್ದಾರೆ. ಇದು ಅವೈಜ್ಞಾನಿಕ ಮತ್ತು ಬರೀ ಕಮರ್ಷಿಯಲ್ಲು, ವಾಣಿಜ್ಯೀಕರಣವೇ ಹೊರತು ಇದರಲ್ಲಿ ವೈಜ್ಞಾನಿಕತೆ ಇಲ್ಲ ಅಂತ ಹೇಳೋ ತಜ್ಞ ಇಲ್ಲಿ ತನಕ ಇನ್ನೂ ಹುಟ್ಟಿಲ್ಲ. ಈ ವಿಷಯವನ್ನು ಭುಜದ ಮೇಲೆ ಹಾಕ್ಕೊಂಡು ಹಳ್ಳಿಗೆ ಹೋಗಿ ಊರೂರಿಗೂ ಹೋಗಿ ಹೇಳೋಕ್ಕೆ ಶುರು ಮಾಡಿದ್ದೀನಿ ಕಳೆದ 30 ವರ್ಷದಿಂದ. ಈ ಅದ್ಭುತವಾದ ಧಾನ್ಯಗಳನ್ನು ಡಯಾಬಿಟಿಸ್ ರೋಗಿಗಳಿಗೆ, ಥೈರಾಯ್ಡ್ ರೋಗಿಗಳಿಗೆ, ಗ್ಯಾಂಗ್ರೀನ್ ರೋಗಿಗಳಿಗೆ, BP ರೋಗಿಗಳಿಗೆ ತಿನ್ನಿಸಿದಾಗ 6 ತಿಂಗಳಲ್ಲಿ ಆರಾಮಾಗೋಕ್ಕೆ ಶುರು ಆಗ್ತಾರೆ. ಟೈಪ್ 1 ಡಯಾಬಿಟಿಸ್ ಅಂತ ಮಹಮ್ಮಾರಿ ರೋಗವು 6 ತಿಂಗಳಲ್ಲಿ ವಾಸಿಯಾಗೋಕ್ಕೆ ಶುರು ಆಗತ್ತೆ. ಯಾಕಂದರೆ ನಮ್ಮ ದೇಹದ ಜೀವ ರಾಸಾಯನಿಕ ಪ್ರಕ್ರಿಯೆಗಳ ವೈಜ್ಞಾನಿಕತೆಗೆ ಹೊಂದಿಕೊಂಡು ಭಗವಂತ ಸೃಷ್ಟಿ ಮಾಡಿದ್ದ ಈ ಧಾನ್ಯಗಳನ್ನು ನಾವು ನಮ್ಮ ಅಡಿಗೆ ಮನೆಯಿಂದ ತೆಗೆದು ಬಿಸಾಕಿರೋದ್ರಿಂದ ಈ ರೋಗಗಳು ಬರ್ತಾ ಇವೆ ಹೊರತು ಬೇರೆ ಯಾವ ಕಾರಣವೂ ಅಲ್ಲ. ಅಕ್ಕಿ, ಗೋಧಿ, ಹಾಲು, ಸಕ್ಕರೆ ನಮ್ಮ ಊಟವೇ ಅಲ್ಲ. ನದಿ ಉದಕವನ್ನು ನದಿ ಕರ್ಪಿತ ಮಾಡಿ, ಮರಹೂವನ್ನು ಮರಗೇರಿಸಿ, ತಾಯಿನ ಗಟ್ಟಿ ಕರುವಿನ ಮರಗಿಸಿ, ಮೊಲವಾಳನ್ನುಣಬೇಡವೋ ಕೂಡಲ ಸಂಗಮ ದೇವ, ಹಲವರ ಬಾಯಿ ಟೊನದೇ ಹೋಯಿತು. ಏನಂತ ಹೇಳ್ತಾ ಇದ್ದಾರೆ ಬಸವಣ್ಣನವರು? ಯಾವಾಗ 11ನೇ ಶತಮಾನದಲ್ಲಿ ಏನಂತ ಹೇಳ್ತಾ ಇದ್ದಾರೆ? ತಾಯಿನ ಮರುಗಿಸಿ ಕರುವಿನ ಕಟ್ಟಿ ಮೊಲವಾಲನ್ನುಣಬೇಡವೋ ಕೂಡಲ ಸಂಗಮ ದೇವ. ಇದು ನಾನು ಹೇಳಿದ್ದು ವಚನ ಅಲ್ಲ, ನಮ್ಮ ಬಸವಣ್ಣ ಅವರು ಹೇಳಿದ್ದು. ಆ ಹಾಲು ನಿನಗೋಸ್ಕರ ಅಲ್ಲಪ್ಪ, ಆ ಕರುಗೋಸ್ಕರ ಹಸು ಕೊಡ್ತಾ ಇದೆ, ಅದನ್ನು ನೀನು ಬಾಯಿಗೆ ಹಾಕ್ಕೊಳ್ಳೋದಕ್ಕೆ ಹೋಗಬೇಡ. ನಿಮ್ಮ ತಾಯಿ ನಿನಗೆ ಹಾಲು ಕೊಟ್ಟಿದ್ದಾರೆ, ಅಷ್ಟೇ ನಿನ್ನ ಹಾಲು, ಅದೇ ನಿನ್ನ ಪಾಲು. ಬೇರೆ ಮೂಗ ಜೀವಿಗಳ ಹಾಲು ನಿನ್ನ ಬಾಯಿಗೆ ಹೋಗಬಾರದು. ಹೋಗಿದೆ ಅನ್ಕೋ ಏನಾಗತ್ತೆ? ಹಲವರ ಬಾಯಿ ಟೊಣದೇ ಹೋಯಿತು ಅಂತಾನೆ. ಅಂದರೆ ಬಾಯಲ್ಲಿ ಹುಣ್ಣಾಗತ್ತೆ, ಅಲರ್ಜೀಸ್ ಬರುತ್ತೆ. ಅದನ್ನೇ ಈಗ ಆಟೋ ಇಮ್ಯೂನ್ ಡಿಸೀಸ್ ಅಂತ, ಕಾರಣ ಗೊತ್ತಿಲ್ಲ ಅಂತ ಸ್ಟೆರಾಯ್ಡ್ಸ್ ಕೊಡೋಕ್ಕೆ ಶುರು ಮಾಡಿ. ನಿಮಗೆ ಯಾವುದೇ ಆಟೋ ಇಮ್ಯೂನ್ ಡಿಸೀಸ್ ಬರಲಿ, ನೆಕ್ಸ್ಟ್ ಒಂದು 3 ವಾರ ಹಾಲು ನಿಮ್ಮ ಬಾಯಿಗೆ ಹೋಗದೇ ಇಲ್ಲ ಅಂದರೆ ಅರ್ಧಕ್ಕರ್ಧ ಕಾಯಿಲೆ ವಾಸಿ ಗ್ಯಾರಂಟಿ. ಯಾರು ಹೇಳಿದ್ದಾರೆ? ಬಸವಣ್ಣ ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆ ನಾ ಹೇಳೋದು? ಅಂದರೆ ಈ ಹಾಲು, ಈ ಅಕ್ಕಿ, ಗೋಧಿ ಕೃತಕವಾಗಿ ಕೇಂದ್ರೀಕೃತ ವ್ಯವಸ್ಥೆಯಲ್ಲಿ ಬಿಲಿಯನ್ಸ್ ಆಫ್ ಲೀಟರ್ಸ್ ಔಷಧಿಗಳನ್ನು ಕೊಟ್ಟು ಆ್ಯಂಟಿಬಯೋಟಿಕ್ಸ್ ಮೇಲೆ ಬಿಸಾಕಿ ಆ ಹಾಲನ್ನು ತಂದು ನೀವು ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ತುಂಬಿಕೊಂಡು ಶೀತಲ ಗದಿಯಲ್ಲಿ
20 ದಿವಸ 30 ದಿವಸ ಇಟ್ಕೊಂಡು ನಿಮ್ಮ ಮಕ್ಕಳ ಬಾಯಿಗೆ ನಿಮ್ಮ ಬಾಯಿಗೆ ಹಾಕೋತಾ ಇದ್ದಾರೆ. ಅದು ಸಾಲದು ಅಂತ ಪನ್ನೀರ್ ಮಾಡಿ, ಚೀಸ್ ಮಾಡಿ, ಪಿಜ್ಜಾ ಮಾಡಿ, ಬರ್ಗರ್ ಮಾಡಿ, ಆರ್ಡರ್ ಮಾಡ್ಕೊಂಡು ತಿಂತಾ ಇದ್ದೀರಲ್ಲ, ಅದಕ್ಕೆ ನಿಮ್ಗೆ ರೋಗಗಳು ಬರ್ತಾ ಇವೆ ಅಂತ ನಾನೆಲ್ಲ ಹೇಳಿದ್ದು. ಬಸವಣ್ಣ ಯಾವಾಗಲೂ ಹೇಳಿದ್ದಾರೆ. ಅದಕ್ಕೆ ಪರಿಭಾಷೆ ಹೇಳ್ತಾ ಇದ್ದೀನಿ ಅಷ್ಟೇನು. ಸೊ ನಮ್ಮ ಈ ರೋಗಿಗಳಿಗೆ ಜಾಗೃತವಾಗಿ ಊಟವನ್ನು ಸರಿಯಾಗಿ ತಿನ್ನಿಸೋದ್ರಿಂದ ಈ ರೋಗಗಳನ್ನು ವಾಸಿ ಮಾಡುವುದನ್ನು ನಾವು ಕಂಡುಕೊಂಡು ಬಂದಿದ್ದೀವಿ. ಇದೇ ನಾವು ಮಾಡಿದ ಪ್ರಯೋಗಗಳು. ಸೊ ಅದ್ಭುತವಾದ ಆರೋಗ್ಯವನ್ನು, ಅಮೃತ ತುಲ್ಯವಾದ ಆರೋಗ್ಯವನ್ನು ನಿಮ್ಮ ದೇಹಕ್ಕೆ ಮತ್ತೆ ತಂದುಕೊಡುವುದಕ್ಕೆ ಸೋಪಾನ ಈ ಚಿರುಧಾನ್ಯ, ಕಿರುಧಾನ್ಯ, ತೃಣಧಾನ್ಯ, ಕ್ಷುದ್ರಧಾನ್ಯ ಅಂತ ಕರೆಯೋಕ್ಕೆ ಶುರು ಮಾಡಿ ಮೆತ್ತಿಗೆ ಅದನ್ನು ತೆಗೆದು ಬಿಸಾಕಿದ್ದೀವಲ್ಲ, ಅದನ್ನು ವಾಪಸ್ ತಗೊಂಡ್ಬಂದು ನಿಮಗೆ ತಿನ್ನಿಸಿದ್ರೆ ನಿಮ್ಮ ರೋಗಗಳು 6 ತಿಂಗಳಲ್ಲಿ ಮಾಯ ಅಂತೀವಲ್ಲ ಹಾಗೆ. ಆದರೆ ಈ ಡಾಕ್ಟರ್ಗಳು ಏನು ಹೇಳ್ತಾರೆ, ಇವೆಲ್ಲ ವಾಸಿ ಆಗದೆ ಇರುವ ಕಾಯಿಗಳು, ಜೀವನ ಶೈಲಿ ಕಾಯಿಲೆಗಳು, ಔಷಧಿಗಳು ತಗೋತಾನೇ ಇರಬೇಕು ನೀವು ಲೈಫ್ ಲಾಂಗು ಅಂತ. ಸೊ ಆರೋಗ್ಯವನ್ನು ತುಂಬಿಕೊಡ್ತಕ್ಕಂಥ ಈ ಧಾನ್ಯಗಳನ್ನು ನಾನು 2002 ಐ ಥಿಂಕ್ ಆ ಸಮಯದಲ್ಲಿ 5 ಧಾನ್ಯಗಳನ್ನು ಒಟ್ಟಿಗೂಡಿಸಿ, ನವಣೆ, ಸಾಮೆ, ಆರ್ಕ, ಕೊರ್ಲೆ, ಊದಲು, ಈ 5 ಧಾನ್ಯಗಳು ನಮ್ಮ ಆರೋಗ್ಯವೇ ಮಹಾಭಾಗ್ಯ ಅಂತ ಆರೋಗ್ಯವನ್ನು ಪ್ರಸಾದವಾಗಿ ಕೊಡ್ತಾ ಇರೋ ಧಾನ್ಯಗಳನ್ನು ಸಿರಿಧಾನ್ಯ ಅಂತ ಹೆಸರಿಟ್ಟಿದೆ. ಈಗ ಈ 5 ಧಾನ್ಯಗಳು ಸಿರಿಧಾನ್ಯಗಳಾಗಿ ಇಡೀ ದಕ್ಷಿಣ ಭಾರತ ದೇಶದಲ್ಲಿ ಪ್ರತಿಯೊಂದು ಊರಲ್ಲಿ ಸಿಗ್ತಾ ಇವೆ. ನಿಮ್ಗೆ ಆರೋಗ್ಯ ಬೇಕಾ? ಬನ್ನಿ, ಸಿರಿಧಾನ್ಯಗಳನ್ನು ತಗೊಂಡು ನಿಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು ಊಟ ಮಾಡಿರಿ. ನಿಮಗೆ ಆರೋಗ್ಯ ಗ್ಯಾರಂಟಿ, ಆರೋಗ್ಯ ಗ್ಯಾರಂಟಿ. ನಿಮ್ಮ ಮಕ್ಕಳ ಬೆಳವಣಿಗೆ ಬೇಕಾಗಿದ್ದ ಹಾಲು ದೇವರು ರಾಗಿ ಹಾಲು, ಸಜ್ಜೆ ಹಾಲು, ಜೋಳದ ಹಾಲು, ನವಣೆಯಲ್ಲೇನೆ ಹಾಲು ನವಣೆ, ಜಡೆ ನವಣೆ, ಕೆಂಪು ನವಣೆ, ಈ ಥರ 18 ವೈವಿಧ್ಯಮಯ ತಳಿಗಳಿವೆ. ಹಾಗೆ ಜೋಳ, ಬಿಳಿ ಜೋಳ, ಹಳದಿ ಜೋಳ, ಹಾಲು ಜೋಳ ಅಂದರೆ ಆ ಕಂಕಿ ತೆನೆ ಬರ್ತಾ ಇದ್ದಂಗೆ ನೀವು ಹಿಂಗೆ ಹೀರಿದ್ರೆ ಹಾಲು ಬರುತ್ತೆ. ಆ ಹಾಲು ಕುಡಿದ್ರೆ ನಿಮ್ಮ ಮಗು ಅದ್ಭುತವಾಗಿ ಬೆಳೀತಾನೆ. ಅದ್ಭುತವಾದ ಕ್ಯಾಲ್ಶಿಯಂ ರಾಗಿಯಲ್ಲಿ ನಿಮ್ಮ ಹಾಲಿಗಿಂತ 4 ಪಟ್ಟು ಹೆಚ್ಚಿದೆ. ಹಾಲಿನಿಂದ ಕ್ಯಾಲ್ಶಿಯಂ ನಿಮ್ಮ ಮೈಗೆ ಬರೋದಿಲ್ಲ. ರಾಗಿ ಹಾಲಿಂದ ನಿಮಗೆ ನೇರವಾಗಿ ನಿಮ್ಮ ಬೋನ್ಸು, ನಿಮಗೆ ಎಲ್ಲೆಲ್ಲಿ ಬೇಕೋ ಕ್ಯಾಲ್ಶಿಯಂ ಬೆಳೆಯುವಾಗ ಅಲ್ಲಿ ಸಿಗುತ್ತೆ. ಇದು ಸತ್ಯ ವೈಜ್ಞಾನಿಕವಾಗಿ. ಆದರೆ ಡಾಕ್ಟರ್ಗಳು ಹಾಲು ಕುಡಿಸ್ರಿ ಒಳ್ಳೆಯದು ಅಂತ ಹೇಳಿ ಆ ಹಾಲು ಕುಡಿದು ನಿಮ್ಮ ಮಗುಗೆ ತೊಂದರೆಯಾಗಿ, ಹೆಣ್ಮಕ್ಳಿಗೆ ಈ ಮೆನ್ಸ್ಟ್ರೋಲ್ ಸೈಕಲ್ ನೀಡೋ ಮೆನೋಪಾಸಲ್ ಪ್ರಾಬ್ಲಮ್ಸ್ ಅಂತ ಸ್ಕ್ಯಾಲ್ಪಲ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಈಗ $18 ಬಿಲಿಯನ್ ಬಿಸ್ನೆಸ್ ನೋಡಿ. ಸಹಜವಾಗಿ ಸರಾಗವಾಗಿ ನಿಮ್ಮ ಆಹಾರದಲ್ಲಿ ಸಿಗಬೇಕಾಗಿದ್ದ ಕ್ಯಾಲ್ಶಿಯಮನ್ನು ತೆಗೆದು ಕೃತಕವಾಗಿ ಹಾಲಲ್ಲಿ ಕ್ಯಾಲ್ಶಿಯಂ ಇದೆ ಅಂತ ಹೇಳಿ ಎಲ್ಲರನ್ನೂ ನಂಬಿಸಿ ಟನ್ಗಟ್ಟಲೆ ಹಾಲು ಮಾರಾಟ ಮಾಡಿದ್ದಾರೆ. ಆದರೂ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಅಂತ ಮತ್ತೆ ಸಪ್ಲಿಮೆಂಟ್ಸ್ ಮಾಡ್ತಾ ಇರ್ತಾರೆ. ಇದೆಲ್ಲ ಬಿಸ್ನೆಸ್ ಆಗಿದೆ ಹೊರತು ನಿಜವಾದ ವಿಜ್ಞಾನ ಅಲ್ಲ. ಸೊ ನಮ್ಮ ಹಳೆ ಸಂಪ್ರದಾಯದಲ್ಲಿ ನಾವು ರಾಗಿ ಹಾಲು, ಸಜ್ಜೆ ಹಾಲು, ನವಣೆ ಹಾಲು ಮಕ್ಕಳಿಗೆ ಕುಡಿಸಿ ಬೆಳೆಸ್ತಾ ಇರೋದನ್ನು ವೈಜ್ಞಾನಿಕ ಅಲ್ಲ ಅಂತ ಹೇಳಿ ನಮ್ಮ ಹಳೆ ಪದ್ಧತಿಗಳನ್ನು ಮೆತ್ತಿಗೆ ಹಳ್ಳಿಗಳಲ್ಲೂ ಮರ್ತಂಗೆ ಮಾಡಿದ್ದಾರೆ. ಅದರಿಂದ ರೋಗ ಬಂದಿದೆ. ಅಂದರೆ ನಾವು ಮಗು ಹುಟ್ಟಿದಾಗಲಿಂದ ಸಾಯೋ ತನಕ ಬೇಕಾಗಿದ್ದ ಎಲ್ಲ ಅಂಶಗಳಲ್ಲಿ ವೈಜ್ಞಾನಿಕವಾಗಿ ನಮ್ಮ ಜೀವನ ವಿಧಾನವನ್ನು ರೂಪಿಸಿಕೊಂಡಿದ್ದನ್ನು ತಪ್ಪು, ನಿಮಗೆ ಗೊತ್ತಿಲ್ಲ, ನೀವು ಹಿಂದೆ ಇದ್ದವರು ಪ್ರಿಮಿಟಿವ್ ಫೆಲೋಸ್ ಅಂತ ನಮ್ಮನ್ನು ನಂಬಿಸಿದ್ದಾರೆ. ನಾವು ಅದನ್ನು ನಂಬಿ ಈ ವೈಜ್ಞಾನಿಕ ಅಲ್ಲದ ವಾಣಿಜ್ಯೀಕರಣದ ಒತ್ತಡಗಳಿಗೆ ಸಿಕ್ಕಾಕೊಂಡಿರೋ ನಮ್ಮ ಗೌರ್ನಮೆಂಟ್ಗಳು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಹಾಕಿ ಡ್ಯಾಮ್ ಕಟ್ಟಿ ನೀರನ್ನು ಹಾಳು ಮಾಡಿ ವಿಷಪೂರಿತ ಮಾಡಿ ಕೊನೆಗೆ ಏನಾಗಿದೆ ಗೊತ್ತಾ? ದಕ್ಷಿಣ ಧ್ರುವದಲ್ಲಿದ್ದ ಪೆಂಗ್ವಿನ್ ಅನ್ನೋದು ಒಂದು ಪಕ್ಷಿ, ಅದು ಎಗರಕ್ಕಾಗೋದಿಲ್ಲ. ಆ ಪಕ್ಷಿ ರಕ್ತದಲ್ಲಿ
ನಾವು ಬಳಸ್ತಾ ಇರೋ ನಮ್ಮ ಹೊಲ ಗದ್ದೆಗಳಲ್ಲಿ ಬಳಸೋಂಥ ಕ್ರಿಮಿ ಕೀಟ ಕಾಲ ನಾಶಕ ಪದಾರ್ಥಗಳ ಅಂಶ 80 ppm ಆಗಿ ಆ ಪೆಂಗ್ವಿನ್ ಮಕ್ಕಳಿಗೆ ಕ್ಯಾನ್ಸರ್ ಬರ್ತಾ ಇದೆ. ಸೊ ನಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಬರೋದೇನು ದೊಡ್ಡ ವಿಷಯ ಅಲ್ಲ. ಅಂದರೆ ಎಲ್ಲೋ ದಕ್ಷಿಣ ಧ್ರುವದಲ್ಲಿದ್ದ ಪೆಂಗ್ವಿನ್ ಮಕ್ಕಳಿಗೆ ನಾವು ಕ್ಯಾನ್ಸರ್ ಕೊಡ್ತಕ್ಕಂಥ ವಿಷಗಳನ್ನು ನಮ್ಮ ಹೊಟ್ಟೆಗಳಲ್ಲಿ ಹೊಲ ಗದ್ದೆಗಳಲ್ಲಿ ತುಂಬಿಕೊಂಡು ಅದು ಆಹಾರ ಅಂತ ತಿನ್ನಕ್ಕೆ ಹೊರಟಿದ್ದೀವಿ. ನಾವು ಮಾಡರ್ನ್ ಅಗ್ರಿಕಲ್ಚರ್ ಹೆಸರಿನಲ್ಲಿ ಇಷ್ಟು ಅನಾಹುತ ನಡೀತಾ ಇದೆ. ಇದನ್ನು ನಾವು ಪ್ರಶ್ನೆ ಮಾಡೋ ಒಂದು ಮನೋಸ್ಥೈರ್ಯ ಮತ್ತು ವಿಜ್ಞಾನ ನಮಗೆ ಇಲ್ಲದೆ ಹೋಗಿರೋದೇ ಮೂಲ ಕಾರಣ ನಮ್ಮ ರೋಗಗಳಿಗೆ. ಈಗ ನಾನು ಇನ್ನು ಮುಂದಕ್ಕೆ ಹೇಳೋಕ್ಕೆ ಇಷ್ಟ ಇಲ್ಲ, ಆಲ್ರೆಡಿ 40 ನಿಮಿಷ ಮಾತಾಡಿದ್ದೀನಿ. ಅಂದರೆ ಈಗ ಸ್ಥೂಲವಾಗಿ ನಮ್ಮ ಊಟ ವಿಷಪೂರಿತ ಆಗಿದೆ, ಸರಿಯಾಗಿ ಆಯ್ಕೆ ಮಾಡಿಕೊಂಡಿಲ್ಲ. ಈ ಧಾನ್ಯಗಳಲ್ಲಿ ದೇವರು ನಾರಿನ ಅಂಶ ಪಿಷ್ಟ ಪದಾರ್ಥದ ಜೊತೆಗೆ ಸುಟ್ಟಿರೋದರಿಂದ ನಮ್ಮ ಹೊಟ್ಟೆಗೆ ಸಮತೋಲನವಾಗಿ ಗ್ಲೂಕೋಸ್ ಬರುತ್ತೆ. ಯಾವತ್ತೂ ನಮ್ಮ ರಕ್ತ ಮಂದ ಆಗುವುದಿಲ್ಲ, ಯಾವತ್ತೂ ನಮಗೆ ಹೃದಯ ರೋಗಗಳು ಬರುವುದಿಲ್ಲ, ಯಾವತ್ತೂ ಡಯಾಬಿಟಿಸ್ ಆಗುವುದಿಲ್ಲ. ಥೈರಾಯ್ಡು ನಮ್ಮ ತೊಂದರೆಗಳಿಗೆ ಮೂಲಭೂತವಾಗಿ ಈ ನಿರ್ನಾಳ ಗ್ರಂಥಿಗಳನ್ನು ನಿಗದಿತ ರೂಪದಲ್ಲಿ ಸರಿಯಾಗಿ ನಿಯಂತ್ರಣ ಮಾಡೋ ಕೆಲಸ ಈ ರಕ್ತ ತಿಳಿತನ ಮಾಡುತ್ತೆ. ಸೊ ಆ ತಿಳಿತನವನ್ನು ಕಾಪಾಡಿಕೊಳ್ಳೋದ್ರಿಂದ ಹಾರ್ಮೋನ್ಗಳ ಬ್ಯಾಲೆನ್ಸನ್ನು ನಾವು ಉಂಟ್ಕೋಬೋದು. ಈ ರೀತಿ ನಮ್ಮ ಹೊಟ್ಟೆಯಲ್ಲಿ ಬೆಳೀತಾ ಇರೋ ಸೂಕ್ಷ್ಮ ಜೀವಿಗಳನ್ನು ನಾವು ಸರಿಯಾಗಿ ನೋಡಿಕೊಂಡ್ರೆ ಆ ಸೂಕ್ಷ್ಮ ಜೀವಿಗಳು ನಮ್ಮನ್ನು ಸರಿಯಾಗಿ ನೋಡ್ಕೊಳ್ತವೆ. ಧರ್ಮೋ ರಕ್ಷಿತಃ ರಕ್ಷಿತಿ ಅನ್ನೋ ಥರನೇ ನೀವು ನಿಮ್ಮ ಹೊಟ್ಟೆಯಲ್ಲಿದ್ದ ಸೂಕ್ಷ್ಮ ಜೀವಿಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ಅವು ನಿಮ್ಮನ್ನು ಸರಿಯಾಗಿ ನೋಡ್ಕೊಳ್ತವೆ. ನಿಮ್ಮ ಮೆದುಳು ಗಟ್ ಮೈಕ್ರೋಬ್ ಆ್ಯಂಡ್ ಬ್ರೈನ್ ಆಕ್ಸಿಸ್ ಅಂತಾರೆ. ಅಂದರೆ ನೀವು ಅವನ್ನು ನೋಡ್ಕೊಳ್ರಿ, ಅವು ನಿಮ್ಮನ್ನು ನೋಡ್ಕೊಳ್ತೇವೆ. ಇದು ಅದ್ಭುತವಾದ ಸೈಕ್ಲಿಕ್ ಅಸ್ತಿತ್ವ. ಅದನ್ನು ನಾವು ಬಿಡಿಸ್ತಾ ಇದ್ದೀವಿ. ಈ ಕಂಪ್ನಿಗಳು ಕೊಡ್ತಾ ಇರೋ ಈ ಊಟ ತಿಂದು ಆ ಒಳಗಡೆ ಇರೋ ಸೂಕ್ಷ್ಮ ಜೀವಿಗಳನ್ನು ಸಾಯಿಸಿ ನಮ್ಮ ಮೆದುಳಿನಲ್ಲಿ ಇಲ್ಲದೆ ಇರೋ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ಕೊನೆಗೆ ಬ್ರಹ್ಮಕುಮಾರಿ ಅವರ ಕೂತ್ಕೊಳ್ಳ್ರಯ್ಯ, ನಮಸ್ಕಾರ ಮಾಡ್ಕೊಳ್ರಯ್ಯ, ಧ್ಯಾನ ಮಾಡ್ರಯ್ಯ ಅಂತ ಬೊಂಬಡಿ ಹೊಡಿತಾ ಇದ್ದಾರೆ ಅವ್ರು ಹೇಳಿ ಒಂದು ಸಾರಿ ಈ ಪದ ಬಳಸಿದ್ದಕ್ಕೆ. ಬಟ್ ದ್ಯಾಟ್ಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಅಂದರೆ ನಮ್ಮ ಮೆದುಳು ನೆಟ್ಟಿಗೆ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಚಂಚಲ ಆಗಿರೋದು ನಿಮ್ಮ ಹೊಟ್ಟೆಯಲ್ಲಿ ಬೀಳ್ತಾ ಇರೋ ಆಹಾರ ಮೂಲ ಕಾರಣ. ಮೈಕ್ರೋಬ್ಸು ಸಾಯಿಸ್ತಾ ಇದ್ವಿ. ಸೊ ಈ ಗೊಂದಲಗಳಿಗೆ ನೀವು ತಿಲಾಂಜಲಿ ಆಡಬೇಕು ಅಂದರೆ, ತಿಲಾಂಜಲಿ ಅಂದರೆ ಅರ್ಥ ಆಯ್ತಾ? ತಿಲ್ ಅಂದರೆ ಏನು? ನಮ್ಮ ಎಳ್ಳು. ಯಾರಾದರೂ ಸತ್ತರೆ ನಮ್ಮ ದೇಶದಲ್ಲಿ ಎಳ್ಳು ಬಾಯಿಗೆ ಹಾಕಿ ಕಿವಿಯಲ್ಲಿ ನಾರಾಯಣ ನಾರಾಯಣ ಅಂತಾರೆ. ಯಾಕೆ ಗೊತ್ತಾ? ನಿನ್ನ ದೇಹದಲ್ಲಿ ಏನಾದರೂ ಅಪ್ಪಿತಪ್ಪಿ ಪ್ರಾಣ ಉಳಿದರೆ ನಿಮ್ಮ ಹೃದಯ ಕಂಡರಗಳಿಗೆ ಮತ್ತೆ ಮರುಚಾಲನ ಕೊಡೋದಕ್ಕೆ ಎಳ್ಳಿನಲ್ಲಿ ಒಂದು ಆ್ಯಸಿಡ್ ಇದೆ. ಸೊ ಎಳ್ಳು ಹಾಕಿ ನೀವು ಬದುಕಿಲ್ಲ, ಸತ್ತೋಗಿದೆ, ಫೈನಲ್ ಟೆಸ್ಟ್ ಆಗೋಗಿದೆ, ಎತ್ಕೊಂಡು ಹೋಗಿ. ಅದನ್ನೇ ಯಾರಾದರೂ ಕಾರ್ಯಕ್ರಮ ಮುಗಿಬೇಕಂದ್ರೆ ತಿಲಾಂಜಲಿ ಆಡಬೇಕು ಅಂತ. ಸೊ ಎಳ್ಳು ಬಾಯಿಗೆ ಹಾಕೋ ಆ ಒಂದು ಸಂಪ್ರದಾಯ ಏನಂದರೆ, ಅಪ್ಪಿತಪ್ಪಿ ಏನಾದರೂ ಜೀವ ಉಳ್ಕೊಂಡಿದ್ರೆ ಎಳ್ಳು ಹಾಕಿದ್ರೆ ಎದ್ದು ಬರ್ತಾನೇನೋ ನೋಡ್ರಪ್ಪ ಕೊನೆಯಲ್ಲಿ ಅಂತ. ಆ ಥರ ನಗ್ತಾ ಇದ್ದಾರೆ. ಸರ್ ಸೀರಿಯಸ್ ಬಿಸ್ನೆಸ್. ಎಳ್ಳು ಹಾಕಿದ್ರೂ ಬಂದಿಲ್ಲ ಅಂದರೆ ಸತ್ತಿದ್ದಾನೆ, ಎತ್ಕೊಂಡು ಹೋಗಿ ಅಂತ. ಸೊ ಎಳ್ಳು ಅತಿ ಅದ್ಭುತವಾದದ್ದು. ನಿಮಗೆ ಕ್ಯಾನ್ಸರ್ ಕಣಗಳನ್ನು ದೂರ ಇಡ್ತಕ್ಕಂಥದ್ದು. ಸೊ ವಾರಕ್ಕೊಮ್ಮೆ ಎಳ್ಳಿನ ಲಡ್ಡು ತಾಟಿ ಬೆಳ್ಳದಿಂದ ಮಾಡಿಕೊಂಡು ತಿನ್ನು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಈ ಥರ ಅನೇಕ ಪದಾರ್ಥಗಳು ನಾವು ಈಗ ಮಿಸ್ ಆಗ್ತಾ ಇದೆ. ನನಗೆ ಇನ್ನೂ ಟೈಮ್ ಕೊಟ್ಟರೆ ಈ ಥರದ್ದೆಲ್ಲ ಹೇಳ್ತೀನಿ, ಬಟ್ ಸಭಾ ಮರ್ಯಾದೆ ಕಾಪಾಡ್ಕೋಬೇಕು. ನಾನು ಇಲ್ಲಿಗೆ ಮುಗಿಸ್ತೀನಿ. ಸೊ ಸ್ಥೂಲವಾಗಿ ಈ ಕಂಪ್ನಿಗಳು ಕೊಡೋ ಊಟವನ್ನು ಬಿಟ್ಟು ನಮ್ಮ ಹಿರಿಯರು ಮುಂಚೆ ಬರಡು ಭೂಮಿಯಲ್ಲಿ ಬೆಳೀತಾ ಇರೋ ಧಾನ್ಯಗಳ ಕಡೆಗೆ ನಿಮ್ಮ ಗಮನ ಹೋದರೆ ನಿಮ್ಮ ಪ್ಯಾಕೆಟಿಂದ ಹೋಗೋ ದುಡ್ಡೆಲ್ಲ 6 ತಿಂಗಳಿಂದ 1 ವರ್ಷಕ್ಕೆ ನಿಮ್ಮ ಮನೆಯಲ್ಲೇ ಉಳಿಯುತ್ತೆ. ಈಗ ಒಂದೊಂದು ಮನೆಯಿಂದ ಒಂದೊಂದು ಪೇಷಂಟಿಂದ ಕನಿಷ್ಠ 3,000 ಆವ್ರೇಜ್ ಮಂತಿಗೆ ಕಂಪ್ನಿಗಳಿಗೆ, ಫಾರ್ಮಸ್ಯೂಟಿಕಲ್ ಕಂಪ್ನಿಗಳಿಗೆ ಹೋಗ್ತಾ ಇದೆ. ಸೊ 5 ಜನ ಇದ್ದೀರಾ ಅಂದರೆ 15,000 ಕುಳುಮ್ ಒಂದು ತಿಂಗಳಿಗೆ ನಾನು ಮಾತಾಡ್ತಾ ಇರೋದು. ಸೊ ಅದೆಲ್ಲ ದುಡ್ಡು ಉಳಿಸ್ಕೋಬೇಕು ಅಂದರೆ ಹೋಗ್ರಿ, ನವಣೆ, ಸಾಮೆ, ಕೊರಲೆ, ಆರ್ಕ,
ಕೊಂಡ್ಕೊಳ್ರಿ, ಅದನ್ನು ತಿನ್ನಕ್ಕೆ ಶುರು ಮಾಡಿರಿ. ಹೆಂಗೆ ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನೋದು ಮಿಲೆಟ್ ಮ್ಯಾಜಿಕ್ ಡಾಕ್ಟರ್ ಸರಳಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅದನ್ನು ಒತ್ತಿದರೆ ನಿಮಗೆ ಅಡುಗೆ ಮಾಡೋದು ಹೆಂಗೆ, ಮುದ್ದೆ ಮಾಡೋದು ಹೆಂಗೆ, ರೊಟ್ಟಿ ಮಾಡೋದು ಹೆಂಗೆ ಎಲ್ಲನೂ ವಿಡಿಯೋಗಳು ನೋಡ್ಕೊಳ್ಳಿ. ಅಡುಗೆ ಮಾಡಿಕೊಂಡು ಆರಾಮಾಗಿ ಜೊಮ್ಯಾಟೊ ಸ್ವಿಗ್ಗಿ ಆರ್ಡರ್ ಮಾಡೋದನ್ನು ನಾಳೆಯಿಂದಾನೇ ಬಿಟ್ಬಿಡ್ರಿ. ಅದು ಒಳ್ಳೆಯದಲ್ಲ, ಕೆಮಿಕಲ್ಸು ತುಂಬ ಮೋಸ ಇದೆ. ಹಾಂ, ಆಯಿತಾ? ಥ್ಯಾಂಕ್ ಯು ವೆರಿ ಮಚ್. ನನ್ನನ್ನು ಈಗಲೇ ಕರೆಸಿ ಈ ದೊಡ್ಡ ಅವಕಾಶವನ್ನು ಕೊಟ್ಟಿದ್ದ ಬ್ರಹ್ಮಕುಮಾರಿ ಸಮಾಜದವ್ರಿಗೆ, ಮುಖ್ಯವಾಗಿ ರಂಗನಾಥ್ ಅವ್ರಿಗೆ. ಇವರು ನನ್ನನ್ನು ಮೌಂಟ್ ಅಬುಗೂ ಕರ್ಕೊಂಡೋಗಿ 20,000 30,000 ಜನ ಇದ್ದ ಆ ಸಭಾಂಗಣದಲ್ಲಿ ಈ ಮಾತುಗಳನ್ನ ಆಡೋದಕ್ಕೆ ಅಲ್ಲಿ ಇನ್ನೂ ಒಂದು ಅರ್ಧ ಗಂಟೆ ಇನ್ನೂ ಜಾಸ್ತಿ ಟೈಮ್ ಕೊಟ್ಟಿದ್ದರು. ಸೊ ತುಂಬ ಖುಷಿಯಾಗಿದೆ ನನಗೆ. ನಮ್ಮ ಮೈಸೂರಲ್ಲಿ ರೋಗ ಮುಕ್ತ ಭಾರತವನ್ನು ಕಟ್ಟೋದಕ್ಕೆ ನಮ್ಮ ಮೈಸೂರು ಮಾದರಿ ಆಗಬೇಕು ಅನ್ನೋದು ನನ್ನ ಕನಸು. ಸೊ ನೀವೆಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಿರಿ. ನಾವು ಇನ್ನೂ ಜಾಸ್ತಿ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ಳೋಣ. ಒಂದು 50 ಜನ ಡಯಾಬಿಟಿಕ್ ಪೇಷಂಟ್ಸ್ನ ಒಟ್ಟಿಗೆ ಕೂರಿಸಿ ಈ ಊಟ ಮಾಡಿಸಿದ್ರೆ ಅವ್ರಿಗೆಲ್ಲರಿಗೂ ವಾಸಿ ಆಗುತ್ತೆ, ಗ್ಯಾರಂಟಿ. ಅಂಥ ಕಾರ್ಯಕ್ರಮಗಳನ್ನು ಮಾಡೋ ಸಜ್ಜನರು ಎಲ್ಲರೂ ಒಟ್ಟಿಗೆ ಕೂಡಿಸಿ ನಮ್ಮ ಮೈಸೂರನ್ನು ಇಡೀ ಭಾರತ ದೇಶಕ್ಕೆ ಮಾದರಿಯಾಗಿ ಮಾಡೋದ ಒಂದು ಕೆಲಸ ಮಾಡೋದಕ್ಕೆ ಕೈ ಜೋಡಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ತಾ ನನಗೆ ಮತ್ತೆ ಧನ್ಯವಾದಗಳನ್ನು ಹೇಳ್ತಾ ನಮಸ್ಕಾರ. ಗ್ಲೂಟನ್ ಫ್ರೀ ಇದೆಲ್ಲ ಇಲ್ಲ, ಜವೆಗೋಧಿಯಲ್ಲಿ ಗ್ಲೂಟೆನ್ ಇದೆ ಅಮ್ಮ. ಅಷ್ಟೇ ಅಲ್ಲದೆ ಅದರಲ್ಲಿ ನಾರಿನ ಅಂಶ ತುಂಬ ಕಮ್ಮಿ ಇರೋದು, 1.2 ಗ್ರಾಮ್ಸ್ಗಿಂತ ಜಾಸ್ತಿ ಇಲ್ಲ. ಅದು ಮೇಲ್ಪದರದಲ್ಲಿ ಇರುತ್ತೆ. ಅದನ್ನು ಹಿಟ್ಟು ಮಾಡಿದಾಗ ಆಲ್ಮೋಸ್ಟ್ ವಿ ಲೂಸ್ ಎವ್ರಿಥಿಂಗ್. ಅದರಿಂದ ಗೊಂದಲ ಬಗೆಹರೋದಿಲ್ಲ. ಗ್ಲೂಟೆನ್ ಫ್ರೀ ಇಲ್ಲ. ಗೋಧಿ ಅಂದರೆ ಗ್ಲೂಟೆನ್ ಇದ್ದೇ ಇರಬೇಕು. ಯಾವುದಾದ್ರೂ ಜವೆ ಗೋಧಿ ಆದರೂ ಯಾವುದೇ ಗೋಧಿ ಪ್ರಮಾಣ ಒಂಚೂರು ಹೆಚ್ಚು ಕಮ್ಮಿ ಇರ್ಬೋದು. ಬಟ್ ಗ್ಲೂಟೆನ್ ಅನ್ನೋ ಪ್ರೋಟೀನ್ ಇರೋದ್ರಿಂದ ನಮ್ಮ ಸೆಲಿಯಾಕ್ ರೀಜನ್ಗೆ ತೊಂದರೆ ಆಗೇ ಆಗುತ್ತೆ. ದಟ್ ಈಸ್ ಈಗೀಗ ವಿಜ್ಞಾನಿಗಳು ಒಪ್ಕೋತಾ ಇದ್ದಾರೆ. ಅದಕ್ಕೆ ಮುಂಚೆ ಒಪ್ಕೋತಾ ಇರಲಿಲ್ಲ, ಈಗ ಸದ್ಯದಲ್ಲಿ ಒಪ್ಕೋತಾ ಇದ್ದಾರೆ. ಎಸ್ ನಾವು ನಮ್ಮ ಆರ್ಕ ಅಕ್ಕಿ ತಿನ್ನಿರಿ, ಒಂದು ಚೂರು ಗ್ಲೂಟೆನ್ ಇಲ್ಲ, ರಕ್ತ ತಿಳಿಯಾಗಿ ನಿಮ್ಮ ಮೂಳೆ ಮಜ್ಜೆ ಶುದ್ಧ ಆಗುತ್ತೆ, ಬ್ಲಡ್ ಕ್ಯಾನ್ಸರ್ಗೂ ತೊಂದರೆ ಇಲ್ಲದೆ ಇರೋಂಗೆ ಜೀವನ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಸರ್ಕಾರಗಳು ಇಂಥ ಕಂಪ್ನಿಗಳಿಗೆ ಉತ್ತೇಜನ ಕೊಟ್ಟು ಅವ್ರಿಗೆ ಲೈಸೆನ್ಸ್ ಕೊಟ್ಟು ಅವರಿಂದ ಏನೇನು ಬೇಕೋ ಅನುಕೂಲಗಳನ್ನ ಪಡ್ಕೊಳ್ಳೋ ಬಗ್ಗೆ ಚಿಂತನೆ ಮಾಡುತ್ತೇವೆ ವಿನಃ ಇದನ್ನು ಆದಷ್ಟು ನಾವು ನಾಗರಿಕರು ಇದನ್ನು ಪ್ರತಿಭಟನೆ ಮಾಡಬೇಕು. ಇದು ನಮ್ಮ ದೇಶದ ಹಿತದೃಷ್ಟಿಯಿಂದ ನಮ್ಮ ಎಲ್ಲರ ನಾಗರಿಕರ ಕರ್ತವ್ಯವಾಗಿದೆ. ನೀವು ಕೊಟ್ಟಂತಹ ಸಲಹೆಗಳು, ವಿಚಾರಧಾರೆಗಳು ತುಂಬ ಚೆನ್ನಾಗಿತ್ತು. ಇದು ಪ್ರಶಂಸನೀಯವಾದದ್ದು. ಕೆಲವು ಬರೀ ಪ್ಯಾಕೆಟ್ಸ್ಗಳು ಮಾಡ್ತಾರೆ, 350 ರೂಪಾಯಿ 400 ರೂಪಾಯಿ ಅಂತ ಹೇಳಿ ಇದು ಮಲ್ಟಿವಿಟಮಿನ್ಸು ಚೆನ್ನಾಗಿರುತ್ತೆ ಅಂತೇಳಿ ಅಪಪ್ರಚಾರ ಮಾಡ್ಕೊಂಡು ನಮಗೆಲ್ಲ ಮೋಸ ಮಾಡ್ತಾ ಇದ್ದಾರೆ. ದಿ ಗೌರ್ಮೆಂಟ್ ಶುಡ್ ಅವಾಯ್ಡ್ ಆಲ್ ದಿಸ್ ಆಕ್ಟಿವಿಟೀಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಕಂಟ್ರಿ. ಇಲ್ಲ, ನಮ್ಮ ಪ್ರಧಾನಮಂತ್ರಿ ಅವರು ಇದ್ರ ಬಗ್ಗೆ ತುಂಬ ಆಳವಾಗಿ ಜನರಿಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥ ಡಿಗ್ನಿಟರೀಸ್ಗೂ ಈಗ ಲಂಚ್ ಡಿನ್ನರ್ ಕೊಟ್ಟರೆ ಒಂದು ಐಟಮ್ ಮಿಲ್ಲೆಟ್ಸ್ ಇರಬೇಕು ಅಂತ ಕಡ್ಡಾಯ ಮಾಡಿದ್ದಾರೆ. ಸೊ ಈ ರೀತಿ ನಮ್ಮ ರಾಜಕೀಯ ನಾಯಕರೆಲ್ಲರೂ ಇದ್ರ ಬಗ್ಗೆ ಗಮನ ಕೊಟ್ಟು ಜನರಿಗೆ ಉತ್ತೇಜನ ಕೊಡಬೇಕು ಅಂತ ಈ ವೇದಿಕೆ ಮೂಲಕ ನಾವು ಎಲ್ಲರಿಗೂ ತಿಳಿಸೋಣ. ನಮಸ್ಕಾರ. ಈಗ ತಾನೇ ನೀವು ಅಡಿಕೆ, ಸಾಲ್ಮೆ, ನವಣೆ ಇದೆಲ್ಲ ಉಪಯೋಗಿಸೋದ್ರಿಂದ ಆದಷ್ಟು ನಾವು ಕಂಟ್ರೋಲಾಗಿ ಇಟ್ಕೋಬೋದು ಅಂತ ಹೇಳಿದ್ರೆ, ಅದನ್ನು ವೈಜ್ಞಾನಿಕವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಬೆಳೆದಿದ್ದಾರೆ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಹಾಂ, ಅದಕ್ಕೆ ಒಂದು ವೈಜ್ಞಾನಿಕ ಕಾರಣ ಹೇಳ್ತೀನಿ. ಇದನ್ನು C4 ಗ್ರಾಸಸ್ ಅಂತಾರೆ. ಇವು ಬರಡು ಭೂಮಿ ಅಂದರೆ 10 ಡಿಗ್ರಿ ಇದ್ದರೂ 45 ಡಿಗ್ರಿ ಇದ್ದರೂ ನೀರಿಲ್ಲದೆ ಬೆಳೀತಕ್ಕಂಥ ಧಾನ್ಯಗಳು. ಇದು ಪ್ರಕೃತಿ ಮಾತೆ ಕೊಟ್ಟಿರೋ ನಮಗೆ ಕೊಡುಗೆ ಇದು. ಅದೇ ಅಕ್ಕಿ ಗೋಧಿಗೆ ನೀರಿದ್ರೇ ಅದು ಬೆಳೆಯುತ್ತೆ. ಸೊ ಗೊಬ್ಬರ, ಕ್ರಿಮಿಕೀಟ ಕಳೆನಾಶಕ ಪದಾರ್ಥಗಳು ನೀರು ಕಟ್ಟಿ ನೀರಲ್ಲಿ ಕೊಡ್ತಾಯಿದ್ರು. ಸೊ ಇದು ಒಣಭೂಮಿ ಅಂದರೆ ಇದು ಒಣಭೂಮಿಯಲ್ಲಿ ಗೊಬ್ಬರ ಹಾಕಿದ್ರೂ ಆ ಗೊಬ್ಬರವನ್ನು ತಗೊಳ್ಳೋ ತಂಟೆಗೆ ಹೋಗೋದಿಲ್ಲ. ಇದು
C4 ಗ್ರಾಸಸ್ ಅಂತ ವೈಜ್ಞಾನಿಕವಾಗಿ ಈ ಬಾಟನಿಯಲ್ಲಿ ನಮಗೆ ಗೊತ್ತಾಗಿರೋ ವಿಷಯ. ಅದು ಗೊಬ್ಬರವನ್ನು ತಗೊಳ್ಳೋದಿಲ್ಲ. ನೀವು ಗೊಬ್ಬರ ಹಾಕಿದ್ರು ಅಷ್ಟೇ, ಗೊಬ್ಬರ ಹಾಕದೇ ಇದ್ರೂ ಅಷ್ಟೇ, ಇಳುವರಿ ಎಳೆಯೋದಿಲ್ಲ ನೀವು, ಅಷ್ಟೇ ಬರುತ್ತೆ. 50 ವರ್ಷಗಳ ಹಿಂದೆ ಮಾಮೂಲಿ ಹಸುನ ಗೊಬ್ಬರ, ಎಮ್ಮೆ ಗೊಬ್ಬರ ಇದೆಲ್ಲ ಇತ್ತು, ಹಾಕಿ ಬೆಳೀತಾ ಇದ್ರು, ಯಾರಿಗೂ ಅನುಮಾನ ಇರಲಿಲ್ಲ. ಇವತ್ತಿನ ದಿನ ಯೂರಿಯಾ, ಪೊಟ್ಯಾಶ್ ಎಲ್ಲ ಹಾಕಿ ಬೆಳೆಯೋದೇ ಇಲ್ಲ. ಹೌದು. ಅದರಲ್ಲಿ ನಾವು ಇದನ್ನ ಯಾವ ರೀತಿ ನಮ್ಗೆ ಆ ರೀತಿ ಬೆಳೆದಿದ್ದಾರೆ ಅಂತ ಕಂಡುಹಿಡಿಯಕ್ಕಾಗಲ್ಲ. ಅಲ್ಲ, ನೀವು ಪೊಟ್ಯಾಶು ಇದೆಲ್ಲ ಹಾಕಿದ್ರು ನಮ್ಮ ಸಿರಿಧಾನ್ಯ ಬೆಳೆಯುವಾಗ ತೊಂದರೆ ಏನಿಲ್ಲ. ಯಾಕಂದ್ರೆ ಇದು ಧಾನ್ಯದ ಒಳಗಡೆ ಅದು ಬರೋದಿಲ್ಲ, ಅದು ಸೈಂಟಿಫಿಕಲಿ ತಗೊಳ್ಳೋದಿಲ್ಲ. ಅದಕ್ಕೆ ಇದು ನಿಜವಾದ ಸಾವಯವ, ನಿಜವಾದ ಸಹಜ. ಅಷ್ಟೇ ಅಲ್ಲ, ತೆನೆ ಕಟ್ಟಿದಾಗ ಕಂಕಿ ಸಿಕ್ಕಿದಾಗ ಹಕ್ಕಿಗಳು ಪುಂಖಾನುಪುಂಖವಾಗಿ ಬಂದು ಆ ಹಾಲು ಕುಡಿದು ಹೋಗೋವಾಗ ಏನು ಮಾಡ್ತವೆ ಗೊತ್ತಾ, ಪಿಕ್ಕೆ ಹಾಕಿ ಹೋಗ್ತವೆ. ಆ ಪಿಕ್ಕೆ ನಿಮ್ಮ ಹೊಲ ಗದ್ದಲದಲ್ಲಿ ಬಿದ್ದಾಗ ಇದ್ದ ಕೆಮಿಕಲ್ಸೂ ಮಾಯ ಆಗ್ತವೆ. ಅದೇ ಅದ್ಭುತ ಇದು. ಸರ್ ನಮಸ್ಕಾರ. ಈಗ ನಿಮ್ಮ ಭತ್ತದ ಹೊಲ ಗದ್ದಲಲ್ಲಿ ಒಂದು ಹಕ್ಕಿ ಬರೋದಿಲ್ಲ ಸರ್. ಬಂದ್ರೆ ಅವು ಸತ್ತೋಗ್ತವೆ ಅಂತ ಗೊತ್ತು, ಅದಕ್ಕೆ ಅದನ್ನು ತಿನ್ನಕ್ಕೆ ಬರೋದಿಲ್ಲ. ಅದೇ ನೀವು ಸಿರಿಧಾನ್ಯ ಹಾಕಿ ಪುಂಖಾನುಪುಂಖವಾಗಿ ಬಂದು ಬಿಡ್ತವೆ. ಅದೇ ಪುರಾವೆ ನಾನು ಹೇಳೋದಕ್ಕೆ. ಸರ್ ನಮಸ್ಕಾರ, ತುಂಬ ಹೆಲ್ಪ್ಫುಲ್ ವಿಷಯ ತಿಳಿಸ್ಕೊಟ್ಟಿದ್ದೀರಾ. ಒಂದು ಡೌಟ್ ಏನು ಅಂದರೆ, ಇವಾಗೆಲ್ಲ ಕಿನ್ನುವ ಮತ್ತು ಓಟ್ಸ್ ಎಲ್ಲ ತಿಂದರೆ ಶುಗರ್ ಎಲ್ಲ ಕಂಟ್ರೋಲ್ ಇರುತ್ತೆ, ತುಂಬ ರೈಸ್ ಆಗಲ್ಲ ಅಂತಾರೆ. ಅದ್ರ ಒಪಿನಿಯನ್. ಕಿನ್ನುವ ಅನ್ನೋದು ಒಂದು ಧಾನ್ಯ ಅಲ್ಲ, ಅದು ನಮ್ಮ ದಂಟು ಸೊಪ್ಪು ಥರ ಒಂದು ಸೊಪ್ಪಿನ ಬೀಜ. ಅದು ಎಲ್ಲರೂ ತಿನ್ನೋಕ್ಕಾಗಲ್ಲ. ಕಿನ್ನುವ 1 kg 1000 ರೂಪಾಯಿ 2000 ರೂಪಾಯಿ ಆಗುತ್ತೆ. ಹೌದು. ಎಲ್ಲ ಸಾಮಾನ್ಯರೆಲ್ಲನೂ 8 ಬಿಲಿಯನ್ ಪೀಪಲ್ ಅಲ್ಲ, 80 ಬಿಲಿಯನ್ ಪೀಪಲ್ಗೆ ನಾವು ಊಟ ರೆಡಿ ಮಾಡಿ ಕೊಡ್ಬೋದು. ನಮ್ಮ ಬರಡು ಬಂಜರು ಭೂಮಿಗಳಲ್ಲಿ ಕರ್ನಾಟಕದಲ್ಲಿ ಒಂದು ರಾಜ್ಯದಲ್ಲೇ ನಾವು ಬೆಳೆಸಿದ್ರೆ ಸಿರಿಧಾನ್ಯ ಪೂರ್ತಿಯಾಗಿ ಇಡೀ ಭಾರತ ದೇಶಕ್ಕೆ ನಾವು ಊಟ ಕೊಡ್ಬೋದು. ಅಂದರೆ ಅಷ್ಟು ಆರಾಮವಾಗಿ ಬೆಳೀತವೆ. ಸಸ್ಟೈನಬಲ್ ಫುಡ್ ಗ್ರೈನ್ಸ್ ಅಂದರೆ ನಮ್ಮ ಮಿಲ್ಲೆಟ್ಸೇ, ಇನ್ಯಾವುದೂ ಇಲ್ಲ. ಸೊ ಗೋಧಿ ಬೆಟ್ರ ಇಲ್ಲ ಜವೆ ಗೋಧಿ, ಎರಡರಲ್ಲಿ ಕಂಪೇರ್ ಮಾಡಿದ್ರೆ? ಕಂಪೇರೇ ಮಾಡಕ್ಕೆ ಹೋಗಬೇಡಿ. ಇದಕ್ಕೆ ಅದು ಅಜಗಜಾಂತರ ವ್ಯತ್ಯಾಸ ಅಲ್ಲ, ಅದು ವಿಷ ರೋಗ, ಇದು ಆರೋಗ್ಯ ಅಮೃತ. ಸರ್, ಇವಾಗ ಸಿರಿಧಾನ್ಯಗಳ ಬಗ್ಗೆ ಹೇಳಿದ್ರಿ, ನವಣೆ, ಸಾಮೆ, ಕುಡ್ಲೆ ಈ ಥರ. ಇದರಲ್ಲಿ ಇಷ್ಟೊಂದು ಥರದ್ರಲ್ಲಿ ಯಾವುದು ನಮಗೆ ಸೂಟ? ಎಲ್ಲಾನು ಒಂದೊಂದು ಧಾನ್ಯ ಒಂದೊಂದು ಅಂಗಾಂಗಕ್ಕೆ ನಮಗೆ ಬೇಕಾಗಿಲ್ಲ. ಅಂದರೆ ಒಂದೊಂದು ತಿಂಗಳು ಒಂದೊಂದು ತಿಂಗಳಲ್ಲ, 2 ದಿವಸ ನವಣೆ ತಿನ್ನಿರಿ, 2 ದಿವಸ ಕೊರ್ಲೆ ತಿನ್ನಿರಿ, 2 ದಿವಸ ಆರ್ಕ, 2 ದಿವಸ ಆ ಥರ ನಾವು ಬದಲಾವಣೆ ಮಾಡಿಕೊಂಡು ದೇವರು ಕೊಟ್ಟಿರೋ ಈ ಅದ್ಭುತವಾದ ಧಾನ್ಯಗಳನ್ನು ನಮ್ಮ ಅಡುಗೆ ಮನೆಯಲ್ಲಿ ಬಳಸಿದ್ರೆ ನೀವು ಆಸ್ಪತ್ರೆಗೆ ಹೋಗೋ ಅಗತ್ಯ ಇಲ್ಲ ಅಂತ ಗ್ಯಾರಂಟಿ. ಈಗ ದಕ್ಷಿಣ ಭಾರತದಲ್ಲಿ ರಾಗಿ ಹೆಚ್ಚಾಗಿ ಉಪಯೋಗಿಸ್ತೀವಿ, ಅದರಲ್ಲೂ ನಾರಿನಾಂಶ ಇರೋದ್ರಿಂದ ಅದು ನಮಗೆ. ನಾರಿನ ಅಂಶ ರಾಗಿಯಲ್ಲಿ 3.6 ಇರೋದು, ನವಣೆಯಲ್ಲಿ 8 ಇದೆ, ಆರ್ಕದಲ್ಲಿ 9 ಇದೆ, ಕೊರ್ಲೆಯಲ್ಲಿ 12 ಪಾಯಿಂಟ್ ಇದೆ. ಸೊ ಈ 5 ಧಾನ್ಯಗಳು ನಿಮ್ಗೆ ಆಲ್ರೆಡಿ ರೋಗ ಬಂದಿದ್ದನ್ನು ಎಬ್ಸೈ ಓಡಿಸೋಕ್ಕೆ ಸಾಧ್ಯ ಆಗಿದೆ. ರಾಗಿಯಲ್ಲಿ 3.6 ಇರೋದ್ರಿಂದ ಅಷ್ಟು ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಅಂದರೆ ನೀವು ಬರೀ ರಾಗಿ ತಿಂತಾ ಇದ್ದೀರಾ, ಬೇರೆ ಅಕ್ಕಿ ಗೋಧಿ ತಿಂದಿಲ್ಲ ಅಂದರೆ ನಿಮಗೆ ರೋಗ ಬರೋದಿಲ್ಲ, ಆರಾಮಾಗಿರ್ತೀರ. ರಾಗಿ ತಿನ್ನೋವನು ನಿರೋಗಿ ಅಂತ. ಆದರೆ ನಾವು ಬರೀ ರಾಗಿ ತಿಂತಾ ಇಲ್ವಲ್ಲ, ಆ ಕಡೆ ಹೋಗಿ ಪಲಾವು, ಈ ಕಡೆ ಹೋಗಿ ಪುಲ್ಕ ತಿಂತೀವಿ, ಅಲ್ಲಿ ರೋಗ ಬರುತ್ತೆ. ಅದೇ ನೀವು ನವಣೆ ಅಕ್ಕಿ ಊಟ ಮಾಡಿದ್ರೆ ಅಕ್ಕಿ ಗೋಧಿ ತಿಂದಿದ್ದು ಬಂದಿರೋ ರೋಗವನ್ನು ನಿಮ್ಮ ದೇಹದಿಂದ ತೆಗೆಯುತ್ತೆ. ಅದಕ್ಕೆ ಈ 5 ಧಾನ್ಯಗಳು ಮೈನರ್ ಮಿಲೆಟ್ಸ್ ಅಂತಾರೆ, ಸಿರಿಧಾನ್ಯಗಳು, ಪಾಸಿಟಿವ್ ಗ್ರೈನ್ಸ್, ಧನಾತ್ಮಕ ಬೀಜಗಳು. ಹಾಗಾದ್ರೆ ಅಕ್ಕಿ ಉಪಯೋಗಿಸಲೇಬಾರ್ದು ಅಂತ ಹೇಳ್ತೀರಾ? ಹೌದು, ಖಂಡಿತ ಅಕ್ಕಿ ಬಳಸಲೇಬೇಡಿ, ಅದರಿಂದಾನೇ ರೋಗ. ಆಮೇಲೆ ಓಟ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ? ಓಟ್ಸ್ ಓಕೆ, ನಮ್ಮ ದೇಶದಲ್ಲಿ ಅದು ಇಲ್ಲ, ಅದು ಪ್ರಾಸೆಸ್ ಆಗಿ ಬಂದಿರೋದು. ಬೇರೆ ಕಂಪ್ನಿ ಆಸ್ಟ್ರೇಲಿಯಾ ದೇಶದಿಂದ ಈ ಥರ ಬೇರೆ ಬೇರೆ ದೇಶ ಬಾರ್ಲಿ, ಓಟ್ಸು ಅಂತ ಬರ್ತಾ ಇರುತ್ತೆ. ಯಾವಾಗಾದರೂ ಒಂದು ಸರ್ತಿ ತಿನ್ನಿರಿ, ಬಟ್ ಅದು ತುಂಬ ಕಾಸ್ಟ್ಲಿ.
ನಮಗೆ ನವಣೆ ಅಕ್ಕಿ, ಸಾಮೆ ಅಕ್ಕಿ ಎಲ್ಲ ಹಳ್ಳಿಗಳಲ್ಲಿ ಎಲ್ಲರೂ ಬೆಳೆಸ್ಕೋಬೋದು, ಒಂದು ನ್ಯಾಯ ಪೈಸೆ ಇಲ್ಲದೆ ಮಾಡ್ಕೋಬೋದು. ಥ್ಯಾಂಕ್ ಯು. ಸರ್, ಈಗ ನವನೇ ಸಾಮೆ ಅಂತ ಹೇಳಿದ್ರಲ್ಲ, 2 days once 2 days once ಚೇಂಜ್ ಮಾಡಿ ಅಂತ ಹೇಳಿದ್ರಲ್ಲ, ಇವು 5 ಮಿಕ್ಸ್ ಮಾಡಿ ತಗೊಂಡ್ರೆ ಏನಾಗುತ್ತೆ? ಯಾವ ಅಂಗವೂ ಶುದ್ಧ ಆಗೋದಿಲ್ಲ ನಿಮ್ಗೆ. ಈಗ ಚಾಮುಂಡಿ ಬೆಟ್ಟ 1000 ಮೆಟ್ಲು ಹತ್ತಬೇಕಪ್ಪ, ದೇವಿ ಪ್ರತ್ಯಕ್ಷ ಆಗ್ತಾರೆ, ಅಲ್ಲಿ ನಮಗೆ ಸಾಕ್ಷಾತ್ಕಾರ ಕೊಡ್ತಾರೆ. ಈಗ ದಿವಸ 300 ಮೆಟ್ಲು ಹತ್ತಿ 6 ದಿವಸ ಆದಮೇಲೆ 18 3 ಎಟ್ಲು ಹತ್ತಿದೆ, ದೇವಿ ಕಾಣಿಸಿದೆಯಾ ನಿಮಗೆ? ಅಂದರೆ 2 ದಿವಸ ಸಾಮೆ ತಿಂದರೆ ನಿಮ್ಮ ಜನನಾಂಗಗಳು ಶುದ್ಧ ಆಗ್ತವೆ, 2 ದಿವಸ ಆರ್ಕ ತಿಂದರೆ ನಿಮ್ಮ ರಕ್ತ ಶುದ್ಧ ಆಗತ್ತೆ. ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಯಾವುದು ಶುದ್ಧ ಆಗುತ್ತೆ. ಸೊ ಮಿಕ್ಸ್ ಮಾಡೋದು ಇದೆಲ್ಲ ನಮಗೆ ಈ ಮಲ್ಟಿ ಸಾಲಾಡು ಇದು ಅದು ಅಂತ ತಿಂದು ಅಭ್ಯಾಸಗಳಿಂದ ಆ ಥರ ಆಗಿದೆ. ಆ್ಯಕ್ಚುಲಿ ಮಲ್ಟಿಗ್ರೈನ್ ಯಾಕೆ ಬಂತು ಗೊತ್ತಾ? ಫ್ಲೋರ್ ಮಿಲ್ಲಲ್ಲಿ ಸಾಯಂಕಾಲ ಪ್ರಾಸೆಸ್ ಮಾಡಿದರೆ ಎಲ್ಲ ಮಿಕ್ಸ್ ಆಗಿ ಬಿದ್ದಿರುತ್ತೆ 1 ಟನ್ನು, ಅದನ್ನು ಮಾರಾಟ ಮಾಡ್ಕೊಳ್ಳೋದಕ್ಕೆ ಈ ಟ್ರಿಕ್ಕು. ಓಕೆ ಓಕೆ, ಥ್ಯಾಂಕ್ ಯು ಸರ್. ಅದು ಫ್ರೀ ಅಲ್ವಾ, ಅದನ್ನು ದುಡ್ಡು ಮಾಡ್ಕೊಳ್ತಾರೆ. ನಮಸ್ತೆ ಸರ್. ಸರ್, ಇದು ಸಿರಿಧಾನ್ಯಗಳು ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಅನ್ನೋದಕ್ಕೋಸ್ಕರ ತುಂಬ ಜನ ಅದನ್ನು ಸ್ಕಿಪ್ ಮಾಡ್ತಾರೆ. ಯಾಕಂದರೆ ನೀವೆಲ್ಲರೂ ಕುಕ್ಕರಲ್ಲಿ ಹಾಕಿ ಪುಸ್ ಪುಸ್ ಅಂತ 5 ಸತಿ ವಿಸಿಲ್ ಬಂದು ತಿಂತೀರಾ, ಅದು ಸಾಧ್ಯ ಇಲ್ಲ. ಯಾಕಂದರೆ ಸಿರಿಧಾನ್ಯಗಳಲ್ಲಿ ನಾರಿನ ಅಂಶ ಪುಷ್ಕಲವಾಗಿರೋದ್ರಿಂದ 8 ಗಂಟೆ ನೆನೆಸಿ ಅಡುಗೆ ಮಾಡಬೇಕು. ನೆನೆಸಿ ಅಡುಗೆ ಮಾಡಿದರೆ ಯಾವ ಹೀಟು ಆಗೋದಿಲ್ಲ, ಯಾವ ತಂಪು ಆಗೋದಿಲ್ಲ. ಅದ್ಭುತವಾಗಿ ಸಮತೋಲನವಾಗಿ ನಿಮ್ಮ ರಕ್ತವನ್ನು ಕಾಪಾಡುತ್ತೆ. ಬಿಸಿಲು ಕಾಲದಲ್ಲಿ ತಣ್ಣಗಿರುತ್ತೆ, ತಂಪು ಕಾಲದಲ್ಲಿ ಆರಾಮಾಗಿರುತ್ತೆ. ಅದು ಅದ್ಭುತ. ನಮ್ಮ ಹಿಂದೂ ಧರ್ಮದಲ್ಲಿ ಅನ್ನ ಪರಬ್ರಹ್ಮ ಅಂತೇಳಿ ಉಲ್ಲೇಖ ಭಾರಿ ಜೋರಾಗಿದೆ. ಆಗ ನಾವು ಅದನ್ನು ಮರೆಯೋಂಗಿಲ್ಲ. ಆಮೇಲೆ ಅದೇನು ಹೇಳೋದು, ಒಂದು ಗಾದೆ ಇದೆ, ಬಡತನಕ್ಕೆ ಹುಂಬುವ ಚಿಂತೆ, ನಿಮ್ಮ ಕೊರಲೆ ಹಾರ್ಕ ಎಲ್ಲ 250 300 ರೂಪಾಯಿ ಇದ್ದಾಗ ಅವ ಬಡತನದಲ್ಲಿ ಅದನ್ನು 200 300 ಕೊಟ್ಟು 1 kg ಅಕ್ಕಿ ತೊಗೊಳಕ್ಕಾಗೋದಿಲ್ಲ. ಬಡತನದ್ದು ನೋಡಬೇಕು. ಮತ್ತು ಹಿಂದೂ ಧರ್ಮದಲ್ಲಿ ಅನ್ನ ಪರಬ್ರಹ್ಮ ಅಂತೇಳಿ ಶುದ್ಧವಾಗಿ ಉಲ್ಲೇಖಗಳಿದೆ. ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂದರೆ ಅನ್ನ ಅಂದರೆ ಭತ್ತದ ಅಕ್ಕಿ ಅನ್ನ ಅಂದ್ಕೊಂಡಿದ್ದೀನ? ಸಾಧ್ಯವೇ ಇಲ್ಲ. ಅನ್ನ ಅಂದರೆ ಅದನ್ನೇ. ಹಾಂ, ಅಲ್ಲ. ಆರ್ಕ ಅಕ್ಕಿ, ನವಣೆ ಅಕ್ಕಿ, ಸಾಮೆ ಅಕ್ಕಿ ಮೇಲೆ ಕವಚ ತೆಗೆದು ಅಂದರೆ ಹೊಟ್ಟು ತೆಗೆದು ಧಾನ್ಯ ರೆಡಿ ಅದನ್ನು ಅನ್ನಂ ಅಂತಾರೆ. ಅಂದರೆ ನೀವು ಬಳಿಯ ಭತ್ತದ ಅಕ್ಕಿ ಒಂದೇ ಅಲ್ಲ. ಇನ್ಫ್ಯಾಕ್ಟ್ ಭತ್ತದ ಅಕ್ಕಿ ಈ ಡ್ಯಾಮ್ ಕಟ್ಟಿ ಗೊಬ್ಬರ ಹಾಕದೇ ಇದ್ದರೆ ಯಾರಿಗೂ ಸಾಕಾಗೋದಿಲ್ಲ, ಎಲ್ಲೂ ಬೆಳೆಯೋಕ್ಕೂ ಆಗೋದಿಲ್ಲ. 90 ಭೂ ಪ್ರದೇಶದಲ್ಲಿ ಬೆಳೆಯೋಕ್ಕಾಗೋದು ಈ ಅಕ್ಕಿಗಳು. ಇನ್ನೂ 200 ಅಕ್ಕಿಗಳಿದೆ, ಅದನ್ನು ಅನ್ನಂ ಅಂತಾರೆ. ಸೊ ಅದು ಒಂದು ಕಡೆ. ಆದರೆ ನೀವು ತಿಂತಾ ಇರೋ ಈಗ ಈ ಭತ್ತದ ಅಕ್ಕಿಗೆ ಪ್ರತಿ ವರ್ಷ ನಮ್ಮ ಭಾರತ ದೇಶ ಸಬ್ಸಿಡಿ ರೂಪದಲ್ಲಿ 3.8 lakh crores ಕೊಟ್ಟುಬಿಟ್ಟಿದೆ. ಅಂದರೆ ನೀವು ಅಂದ್ಕೊಂಡಂಗೆ ಭತ್ತದ ಅಕ್ಕಿ 50 ರೂಪಾಯಿ kg ಅಲ್ಲ, ಅದು 3800 ರೂಪಾಯಿ kg ನೀವು ಆಲ್ರೆಡಿ ಕೊಟ್ಬಿಟ್ಟಿದ್ದೀರಾ, ನಿಮಗೆ ಗೊತ್ತಿಲ್ಲ. ಅದು ಪ್ರತಿಯೊಬ್ಬ ಭಾರತೀಯ ಇಲ್ಲಿ 1 kg ಅಕ್ಕಿ ತಿಂತಾ ಇದ್ದೀರಾ ಅಂದರೆ 3800 ರೂಪಾಯಿ ಆಲ್ರೆಡಿ ನೀವು ನಿಮ್ಮ ತೆರಿಗೆ ದುಡ್ಡಿಂದ ಕೊಟ್ಟುಬಿಟ್ಟಿದ್ದೀರಾ. ಸೊ ತಿಳ್ಕೊಬೇಡಿ ನೀವು ಈ ಥರ ಬಿಳಿ ಅಕ್ಕಿ ನಮಗೆ ತುಂಬ ಚೀಪು. ಅಷ್ಟೇ ಯಾಕೆ, ಈಗ ಗೌರ್ಮೆಂಟ್ಗಳು ಬಂದು ಫ್ರೀ ಅಕ್ಕಿ 10 kg ಅಂತಾರೆ. ಅದು ಫ್ರೀನಾ ನಿಮಗೆ? ಯಾರೋ ಒಬ್ಬರು ದುಡ್ಡು ಕಟ್ತಾ ಇದ್ದೀವಲ್ಲ, ಎಲ್ಲರ ಮೇಲೆ 3800 ರೂಪಾಯಿ ಆಗ್ತಾಯಿದೆ 1 kg ಭತ್ತ ಬೆಳೆಯೋದಕ್ಕೆ. ನೀವು ತಿಂತಾ ಇದ್ದೀರಾ ಅಂದರೆ ನೀವು ದುಡ್ಡು ಕೊಟ್ಟಿಲ್ಲದೆ ಇರ್ಬೋದು ವೈಯಕ್ತಿಕವಾಗಿ, ಬಟ್ ಗೌರ್ಮೆಂಟ್ಗಳು ಸೇರಿ ಆಲ್ರೆಡಿ ಕೊಟ್ಬಿಟ್ಟಿವೆ ಕಂಪ್ನಿಗಳಿಗೆ. ಅರ್ಥ ಆಗಿದೆಯಾ? ಸೊ ಮಿಲೆಟ್ ಕೊರಲೆಗೆ ಇನ್ನೂ 300 ರೂಪಾಯಿ, ಅದರ ಮೇಲೆ GST ಹಾಕ್ತಾ ಇದ್ದಾರೆ. ನಮಗೆ ಬಂದಿರೋದೇನೆಂದರೆ ಬಡತನಕ್ಕೆ ಹುಂಬುವ ಚಿಂತೆ ಅಂತ ನಾವು 200 300 ರೂಪಾಯಿ ಕೊಟ್ಟು 1 kg ತಗೊಂಡು ಮನೇಲಿ 5-6 ಜನ ಇರ್ತಾರೆ. ಯಾವ ಕಡೆಗೆ ಅದೇನಪ್ಪ ಹೇಳ್ತಾ ಇರೋದು, ನಿಮಗೆ ಇಂಪ್ರೂವ್ಮೆಂಟ್ ಮಾಡಬೇಕು. ಇಂಪ್ರೂವ್ಮೆಂಟ್ ಅಲ್ಲ, ನೀವು ಈ ಕೊರಲೆ ಅಕ್ಕಿ 200 ರೂಪಾಯಿ ಕೊಟ್ಟು ತಿನ್ನಿರಿ, ಆಮೇಲೆ ಕೊಡೋ 5000 ರೂಪಾಯಿ ತಪ್ಪುತ್ತೆ. ನೀವು 30 ರೂಪಾಯಿ ಬಿಳಿ ಗೋಧಿ ತಿನ್ನಿರಿ, 3000 ರೂಪಾಯಿ ಡಾಕ್ಟರ್ ಕೊಡ್ತಾ ಇದ್ದೀರಾ. ಸೊ ನೀವು ಕ್ಯಾಲ್ಕುಲೇಷನ್ ಕೂತ್ಕೊಂಡು ಮಾಡಿದರೆ 200 ರೂಪಾಯಿ ಟ್ಯಾಕ್ಸ್ ಕಟ್ಟಿ 5% ಟ್ಯಾಕ್ಸ್ ಹಾಕ್ತಾ ಇದ್ದಾರೆ ನಮಗೆ, ಅಲ್ಲಿಗೆ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅದು ಫ್ರೀ ಅಲ್ಲ.
ದುಡ್ಡು ಕೊಟ್ಟಿದ್ದೀವಿ, 3,000 ರೂಪಾಯಿ KG ಆಗ್ತಾ ಇದೆ. 1 KG ಬೆಳೆಯೋದಕ್ಕೆ 8,000 ಲೀಟರ್ ನೀರು ಕಟ್ಟಬೇಕು. ಡ್ಯಾಮ್ ಕಟ್ಟಿದ್ದೀವಿ, ನೀರಾವರಿ ವ್ಯವಸ್ಥೆ, ಒಬ್ಬೊಬ್ಬರಿಗೆ ಸಂಬಳ ಕೊಡ್ತಾ ಇದ್ದೀವಿ ಲಕ್ಷಾಂತರ ರೂಪಾಯಿ. ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿದರೆ 1 KG ಅಕ್ಕಿಗೆ 3,800 ರೂಪಾಯಿ. ಇದು 300 ರೂಪಾಯೇ. ಇದು ಯಾರು ಸಬ್ಸಿಡಿ ಕೊಡ್ತಾ ಇಲ್ಲ, ಟ್ಯಾಕ್ಸ್ ಹಾಕಿದ ಮೇಲೆ. ಇದು ತಿಂದರೆ 1 KG 10 ಜನ ತಿನ್ಬೋದು. ಇದು 1 KG 5 ಜನನೇ ತಿನ್ನೋಕ್ಕಾಗೋದು. ಸೊ ಇದು ತಿಂದ ಮೇಲೆ ಡಾಕ್ಟರ್ ಬೇಕಾಗಿಲ್ಲ, ಅದು ತಿಂದ ಮೇಲೆ ದಿವಸ ಡಾಕ್ಟರ್ ಬೇಕು. ನಿಮಗೆ ಯಾವ್ದು ಬೇಕೋ ನೋಡ್ಕೊಳ್ರಿ, ನಿಮ್ಮ ಇಷ್ಟ. ಇಲ್ಲ, ಅದು ಬಿಡ್ತಾ ಇಲ್ವಲ್ಲ. ಇದು ಒಳ್ಳೇದು ಅದು ಒಳ್ಳೇದು ಅಂತ ನಿಮ್ಮ ಬಾಯಿಗೆ ತುರುಕ್ತಾ ಇದ್ದಾರಲ್ಲ. ಮಿಲೆಟ್ಸಿಂದ ಡೈಜೆಸ್ಟಿವ್ ಪ್ರಾಬ್ಲಮ್ ಆಗುತ್ತೆ, ಮತ್ತು ಸ್ವಲ್ಪ ಗ್ಯಾಸ್ಟ್ರಿಕ್ ಕೂಡ ಆಗುತ್ತೆ. ಅದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅದನ್ನು ನೀವು ಅಡುಗೆ ಮಾಡೋದು ಸರಿಯಾಗಿ ಕಲ್ತ್ಕೋಬೇಕಷ್ಟೆ. ಫಸ್ಟು ಒಂದು 6 ವಾರ ಅಂಬಲಿ, ಅದೇ ನಿಮ್ಮ ಹೊಟ್ಟೆಯಲ್ಲಿ ನಾವು ಸಾಯಿಸಿದ್ದಾಗ ಸೂಕ್ಷ್ಮ ಜೀವಗಳನ್ನು ತುಂಬಿಸೋ ಕೆಲಸ ಮಾಡಿ. ಅಂಬಲಿ ಅಂದರೆ ಒಂದು 5 ಗ್ರಾಮು ಸಿರಿಧಾನ್ಯ ತಗೊಳ್ಳಿ, ಯಾವುದೋ ಒಂದು ಅರ್ಧ ಲೀಟರ್ ನೀರಿನಲ್ಲಿ 8 ಗಂಟೆ ನೆನೆಸಿ, ಒಂದು 15 ನಿಮಿಷ ಕುದಿಸಿದ ಮೇಲೆ ತಿಳಿ ಗಂಜಿ ರೆಡಿ ಆಗುತ್ತೆ. ಮಣ್ಣಿನ ಮಡಿಕೆಯಲ್ಲಿ ಬಟ್ಟೆ ಕಟ್ಟು 8 ಗಂಟೆ ಇಡ್ರಿ. 3 ವಾರ ಆ ಅಂಬಲಿಯನ್ನು ದಿವಸ 1 ಲೋಟ ಕುಡೀರಿ. ನಿಮಗೆ ಇರೋ ಗೊಂದಲಗಳೆಲ್ಲ ಮಾಯ ಆಗೋಕ್ಕೆ ಶುರುವಾಗತ್ತೆ. ಆಮೇಲೆ ಮಿಲ್ಲೆಟ್ಟು 8 ಗಂಟೆ ನೆನೆಸಿ ಅಡುಗೆ ಮಾಡಿಕೊಂಡು ಊಟ ಮಾಡಿರಿ. ತೃಪ್ತಿಯಾಗಿ ಊಟ ಮಾಡಿರಿ, ಆರಾಮಾಗೋಕ್ಕೆ ಶುರು ಆಗ್ತಾರೆ. ಹೀಗೆ ನಾವು ಎಲ್ಲರಿಗೂ ಆಲ್ಮೋಸ್ಟ್ IBS, ಕ್ರಾನ್ಸು, ಇನ್ನು ವಾಸಿ ಆಗಲ್ಲ, ಸ್ಟೆರಾಯ್ಡ್ ಕೊಡಬೇಕು ಅನ್ನೋಂಥವ್ರಿಗೂ ಸಾವಿರಾರು ಜನಕ್ಕೆ ವಾಸಿ ಮಾಡಿಕೊಂಡಿದ್ದು. ಸೊ ಅಂಬಲಿ ನಿಮ್ಮ ಹೊಟ್ಟೆಯಲ್ಲಿ ಮಾಯ ಆಗಿರೋ ಸೂಕ್ಷ್ಮ ಜೀವಿಗಳನ್ನು ಮತ್ತೆ ವಾಪಸ್ ಕೂರಿಸೋದ್ರಿಂದ ನಿಮಗೆ ಯಾವ ರೀತಿ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇಲ್ಲದೇ ಇರೋಂಗೆ ಆಗುತ್ತೆ. ಗ್ಯಾರಂಟಿ 3 ರಿಂದ 5 ವಾರದಲ್ಲಿ ನಿಮಗೆ ಈ ಫಲಿತ ಸಿಗುತ್ತೆ. ನಮಸ್ತೆ, ತಾವು ಆಹಾರ ತಜ್ಞರಿದ್ದೀರಿ. ನೀವು ನಮಗೆ ರೋಲ್ ಮಾಡಲ್ ಅಂತ ಅಂದ್ಕೊಳ್ಬೋದೇನೋ ಅಂತ ಅನಿಸುತ್ತೆ ಈ ಆಹಾರದ ವಿಚಾರದಲ್ಲಿ. ಅದಕ್ಕೆ ನಮಗೆ ತಮ್ಮ ಆಹಾರ ಕ್ರಮ ಬೆಳಗ್ಗೆನಿಂದ ಸಂಜೆವರೆಗೂ ಏನಿದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಕ್ಕೆ ನಮಗೆ ಆಸಕ್ತಿ. ಒಪ್ಪತ್ತುಂಡುವ ಯೋಗಿ 20 ಉಂಡುವ ಭೋಗಿ, 2 ಹೊತ್ತು 30 ಉಂಡುವ ರೋಗಿ, 4 ಹೊತ್ತು ಉಂಡ್ರೆ ಎತ್ಕೊಂಡು ಹೋಗಿ. ಅಂದರೆ ತಿನ್ನುವುದರಲ್ಲಿ ಗಮನ ಇರಬೇಕು. ಸೊ ಸೂರ್ಯೋದಯ ಆಗ್ತಾ ಇದ್ದಂಗೆ 1 ಗಂಟೆ ಅಲ್ಲಿ ಇಲ್ಲಿ ಆ ಬಿಸಿಲಲ್ಲಿ ಅಡ್ಡಾಡಿದರೆ ನಿಮಗೆ ನಿರ್ನಾಳ ಗ್ರಂಥಿಗಳು ಪ್ರಚೋದನೆ ಆಗ್ತವೆ. ಇದು ಅತಿ ಮುಖ್ಯ. ನೀವು ಎಲ್ಲಿ ಎಷ್ಟು ಮಿಲೆಟ್ಸ್ ತಿಂದ್ರೂ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಲಿಲ್ಲ ಅಂದರೆ ನಿಮಗೆ ಆರೋಗ್ಯ ಇಲ್ಲ, ಗ್ಯಾರಂಟಿ ಅದು. ಸೊ ಅಟ್ಲೀಸ್ಟ್ ನಮ್ಮ ಭಾರತ ದೇಶದಲ್ಲಿ ನಮ್ಮ ಅದೃಷ್ಟ 365 ದಿವಸದಲ್ಲಿ ಕನಿಷ್ಠ 280 ದಿವಸ ಸೂರ್ಯ ಸಿಗ್ತಾನೆ. ಅವನು ಅಪಾಯಿಂಟ್ಮೆಂಟ್ ಕೊಡ್ತಾನೇ ಇದ್ದಾನೆ. ನಾವೇ ರಾತ್ರಿ ನಿದ್ದೆ ಮಾಡಿ ಕ್ವಾರ್ಟರ್ ಹಾಕ್ಕೊಂಡು ಬೆಳಗ್ಗೆ ಹೇಳ್ತಾ ಇಲ್ಲ. ಇದು ಪ್ರಾಬ್ಲಮ್ ಆಗಿರೋದು. ಸೊ ಬೆಳಗ್ಗೆ ಎದ್ದು ಫಸ್ಟು ಸೂರ್ಯ ನಮಸ್ಕಾರ ಮಾಡೋದು ನೀವು ಅಭ್ಯಾಸ ಮಾಡಿರಿ. ನಿಮ್ಮ ಮಕ್ಕಳಿಗೆ ಅಭ್ಯಾಸವನ್ನು ಹೇಳ್ಕೊಡ್ರಿ. ಇದರಿಂದ 90% ನಿಮ್ಮ ದೇಹ ರೆಡಿ ಆಗುತ್ತೆ, ಯಾವುದೇ ರೋಗ ಬರದೇ ಇರೋಂಗೆ ನೋಡ್ಕೊಳ್ಳುತ್ತೆ. ಅದಾದಮೇಲೆ 1-2 ಗಂಟೆ ಒಳಗಡೆ, ಅಂದರೆ 8:30-9 ಗಂಟೆಗೆ ಸರಿಯಾಗಿ ಅಡುಗೆ ಮಾಡಿಕೊಂಡು ಆರ್ಕ ಅಕ್ಕಿನ ಇಡ್ಲಿ ಮಾಡಿ, ದೋಸೆ ಮಾಡಿ, ಮುದ್ದೆ ಮಾಡಿ, ರೊಟ್ಟಿ ಮಾಡಿ, ಪೂರಿ ಮಾಡಿ, ಏನಾದರೂ ಮಾಡ್ಕೊಳ್ರಿ, ನಿಮ್ಮಿಷ್ಟ. ಸರಿಯಾಗಿ ತಿನ್ನಿರಿ, ಹೊಟ್ಟೆ ತುಂಬ ತಿನ್ನಿರಿ. ಅದ್ಭುತ ಏನಂದರೆ 1-5-6 ದಿವಸ ಈ ಥರ ಮಾಡಿದರೆ ನೀವು ಮಧ್ಯಾಹ್ನ ಹೊತ್ತು ಹಸಿವಾಗೋದಿಲ್ಲ ನೀವು. ಅದನ್ನು ಎಲ್ಲರೂ ಅಯ್ಯೋ ನನಗೆ ಜೀರ್ಣ ಆಗ್ತಾ ಇಲ್ಲ ಅಂತ ಅನ್ಕೋತಾ ಇದ್ದಾರೆ. ಅದು ಸುಳ್ಳು. ಯಾಕಂದರೆ ನಿಮಗೆ ದೇಹದಲ್ಲಿ ರಕ್ತಕ್ಕೆ ಗ್ಲೂಕೋಸನ್ನು ನಿಧಾನವಾಗಿ ಬಿಡುಗಡೆ ಆಗಿದ್ದ ಸಾಯಂಕಾಲ ತನಕ ನಿಮಗೆ ಹಸಿವಾಗೋದಿಲ್ಲ, ಅಲಸಟೆನೂ ಬರೋದಿಲ್ಲ, ತೊಂದರೆನೇ ಇರೋದಿಲ್ಲ. ಸೊ ಸಾಯಂಕಾಲ ಮತ್ತೆ ಸೂರ್ಯಾಸ್ತಮಯ ಆಗ್ತಾ ಇದ್ದಂಗೆ ಇನ್ನೊಂದು ನಮಸ್ಕಾರ ಮಾಡಿಬಿಟ್ಟು ಅವನಿಗೆ ಒಂಚೂರು ಅಂಬಲಿ ಕುಡಿದು ಮತ್ತೆ ಮಿಕ್ಕಿದ್ದು ಬೆಳಗ್ಗೆ ಇರೋದು ತಿನ್ನಿರಿ. ನಿಮಗೆ ಊಟದ ವ್ಯವಸ್ಥೆ ಮುಗಿದೋಯ್ತು. ನಿಮಗೆ ರೋಗ ಬನ್ನಿ ಅಂತ ಕೊರೋನಾ 19 ಅಲ್ಲ 99 ತಂದು ನಿಮ್ಮ ಬಾಯಿಗೆ ಹಾಕಿದ್ರೆ ನಿಮಗೆ ರೋಗ ಬರೋಲ್ಲ, ಗ್ಯಾರಂಟಿ.
ಅಂದರೆ ಈ ಜೀವನ ಶೈಲಿ ರೋಗಗಳೇ ಅಲ್ಲ, ಇನ್ಫೆಕ್ಷಿಯಸ್ ಡಿಸೀಸಸ್ ನಾನು ದೂರ ಇಡೋದಕ್ಕೆ ಈ ಅದ್ಭುತವಾದ ಧಾನ್ಯಗಳು ಕೆಲಸ ಮಾಡ್ತವೆ. ಓಕೆ, ಈಗ 3 ಹೊತ್ತು ತಿನ್ನೋ ಅಭ್ಯಾಸ ಮಾಡ್ಕೊಂಡಿದ್ದೀರಾ. ಯಾಕೆ? ಅಕ್ಕಿ ಗೋಧಿ ಇರೋದ್ರಿಂದ ಬೇಗ ಬೇಗ ಹಸಿವಾಗತ್ತೆ ನಿಮಗೆ. ಮತ್ತೆ ಏನು ತಿನ್ನಬೇಕು ಅಂತ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತೀರ. ಅದೇ ನಿಮ್ಮ ಅಭ್ಯಾಸಗಳು. ಸಾಯಂಕಾಲ ಆದರೆ ಪಾನಿಪುರಿ, ಗುಲಾಬ್ ಜಾಮೂನು, ಮೈಸೂರು ಪಾಕು, ಬೋಂಡಾ, ಬಜ್ಜಿ, ಕಾಫಿ ಇವೆಲ್ಲ ಅಭ್ಯಾಸಗಳಾಗಿರೋದು. ಯಾಕಂದರೆ ನಿಮಗೆ ಹೊಟ್ಟೆ ಸರಿಯಾಗಿ ನಿಧಾನವಾಗಿ ಗ್ಲೂಕೋಸು ಸರಬರಾಜು ಆಗದೆ ಇರೋದ್ರಿಂದ ದಿಢೀರಂತ ಆಗಿಬಿಡುತ್ತೆ, ಮತ್ತೆ ಹಸಿವಾಗುತ್ತೆ. ಆ ತೊಂದರೆ ನಿಮಗೆ ಸಿರಿಧಾನ್ಯಗಳನ್ನು ತಿನ್ನೋಕೆ ಶುರು ಮಾಡಿ ಒಂದು 5-6 ವಾರದಲ್ಲಿ ಬಗೆಹರಿಯುತ್ತೆ. ನೀವು ಊಟದ ಬಗ್ಗೆ ಯೋಚನೆನೇ ಮಾಡೋದಿಲ್ಲ. ಒಂದು ಸತಿ ಬೆಳಗ್ಗೆ ಚೆನ್ನಾಗಿ ತಿನ್ಬಿಟ್ರೆ ಆರಾಮಾಗಿ ಇರ್ತೀರ, ಶಕ್ತಿ ಇರುತ್ತೆ. ಎಷ್ಟು ಕೆಲಸ ಮಾಡಿದ್ರು ತೊಂದರೆನೇ ಆಗೋದಿಲ್ಲ, ಗ್ಯಾರಂಟಿ ಅದು. ಸೊ ಬೆಳಗ್ಗೆ ಒಂದು ಸತಿ, ಸಾಯಂಕಾಲ ಒಂದು ಸತಿ ತಿನ್ನೋ ಸ್ಥಿತಿಗೆ ನೀವು ಬಂದ್ಬಿಟ್ರೆ ಆಮೇಲೆ ಡಾಕ್ಟರ್ ಯಾರಿಗೆ ಬೇಕು ಅಂತ ಕೇಳ್ತೀವಿ. ಡಾಕ್ಟರ್ ಖಾದರ್ ಬಲ್ಲಿ ಸಾಹೇಬ್ರೆ ನಮಸ್ಕಾರ. ತಾವು ಆಗಲೇ ಹೇಳಿದ್ವಿ, ಈ ನಮ್ಮ ಆಹಾರದ ಪದ್ಧತಿಯಿಂದ ಬದಲಾವಣೆ ಆಗಿರೋ ಕಾರಣ ಅನೇಕ ರೋಗಗಳು ಬರುತ್ತೆ. ಅದರಲ್ಲಿ ಕೆಲವು ಕಿಡ್ನಿ ಸ್ಟೋನ್ ಇರ್ಬೋದು, ಕಿಡ್ನಿ ಫೇಲ್ಯೂರ್ ಇರ್ಬೋದು. ತಮ್ಮಿಂದ ನನಗೆ ಒಂದು ಮಾಹಿತಿ ಬೇಕು. ಒಬ್ಬ ವ್ಯಕ್ತಿಗೆ ಕಿಡ್ನಿ ಸ್ಟೋನ್ ಬಂದಮೇಲೆ ಕಿಡ್ನಿ ಸ್ಟೋನ್ ಬಲ್ಲ ಇಲ್ದಂಗೆ ಮಾಡೋದು, ಎರಡನೇದು ಕಿಡ್ನಿ ಫೇಲ್ಯೂರ್ ಆದಮೇಲೆ ಆಹಾರದ ಪದ್ಧತಿ ಅಂದರೆ ಸಿರಿಧಾನ್ಯನ ಅವರ ಜೀವನದಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಪುನಃ ಕಿಡ್ನಿ ಫಂಕ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಾವು ಸ್ವಲ್ಪ ಹೇಳಬೇಕು. 100 ಜನ ಈಗ ಡಯಾಲಿಸಿಸ್ ಮಾಡ್ಕೊಂಡಿರೋರು ಮತ್ತೆ ಡಯಾಲಿಸಿಸ್ ಹೋಗದೆ ಜೀವನ ಮಾಡ್ತಾ ಇದ್ದಾರೆ ಅನ್ನೋದರಲ್ಲಿ ಸಿರಿಧಾನ್ಯಗಳ ಮಹತ್ವವನ್ನು ಸಾರೋದಕ್ಕೆ ನಾವು ರೆಡಿ ಇದ್ದೀವಿ. ಅದಕ್ಕೆ ಏನು ಮಾಡಬೇಕು ಅಂತ ಅದೇ ನಾನು ಮಿಲೆಟ್ ಮ್ಯಾಜಿಕ್ ಡಾಕ್ಟರ್ ಸರಳಾ ಅಂತ ಒಂದು ಚಾನಲಲ್ಲಿ ಸಣ್ಣ ಪುಸ್ತಕಗಳನ್ನು PDF ರೂಪದಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಸೊ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡಯಾಲಿಸಿಸ್ ಅಂತ ಒಂದು ಪ್ರೋಟೋಕಾಲ್ ಇದೆ. ಅದರ ಪ್ರಕಾರ ನೀವು 6 ತಿಂಗಳಿಂದ 2 ವರ್ಷ ಊಟ ಮಾಡಿದರೆ ಡಯಾಲಿಸಿಸ್ಸಿಂದನೂ ಹೊರಗಡೆ ಬಂದಿರೋರು 100 ಜನ ಇದ್ದಾರೆ. ಸರ್ ನಮಸ್ತೆ ಸರ್. ಸರ್ ನಾನು ಮಿಲೆಟ್ ಮ್ಯಾಜಿಕ್ ಚಾನಲ್ನ ಫಾಲೋ ಮಾಡ್ತೀನಿ. ಲಾಸ್ಟ್ 4 ಇಯರ್ಸಿಂದ ನಾವು ಮಿಲೆಟ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಅದೇನಾಯಿತು ಅಂದರೆ ನಾವು ಮಿಲೆಟ್ಸು ಜಾಸ್ತಿ ಯೂಸ್ ಮಾಡ್ತೀವಿ, ವೆಜಿಟೇಬಲ್ಸು ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ನನ್ನ ಮಗ ಸ್ವಲ್ಪ ಅನಿಮಿಕ್ ಆದ. ಈ ಸನ್ HB% ಡ್ರಾಪ್ ಟು 7%. ಸೊ ಡಾಕ್ಟರ್ ಹೇಳಿದ್ರು ಮೋಸ್ಟ್ಲಿ ತುಂಬ ಫೈಬರ್ ಇರೋದ್ರಿಂದ ನ್ಯೂಟ್ರಿಷನ್ಸ್ ಏನಾದ್ರು ಅಬ್ಸಾರ್ಬ್ ಆಗ್ತಿಲ್ವೇನೋ ಅಂತ. ಏನು ರೀಸನ್? ಅಂಬಲಿ ಮಾಡಿ ಕೊಡ್ರಮ್ಮ ಫಸ್ಟು. ಆ ಮೈಕ್ರೋಬ್ಸ್ ಇಲ್ಲದೆ ಆ್ಯಕ್ಚುಲಿ ನಿಮಗೆ ಹಿಮೋಗ್ಲೋಬಿನ್ ಕೈ ಹೋಗಿ ಸೂರ್ಯನ ಭಗವಾನ್ ನಮಸ್ಕಾರ ಮಾಡಿಸ್ರಿ ಬೆಳಗ್ಗೆದ್ದು. ವಿಟಮಿನ್ D ಇಲ್ಲ ಅಂದರೆ ರಕ್ತ ಸರಿಯಾಗಿ ಉತ್ಪಾದನೆ ಆಗೋದಿಲ್ಲ. ಅದೇ ಹೇಳಿದ್ನಲ್ಲ, ಎಷ್ಟು ಮಿಲ್ಲೆಟ್ಸ್ ಏನು ಮಾಡಿದ್ರು ಮೊದಲನೇದು ಅಲ್ಲೇ ಒಂದು ನಮಸ್ಕಾರ ಹಾಕಿದ್ರೇ ನಿಮಗೆ ಆರೋಗ್ಯ ಬೇಕು. ಅಂದರೆ ಭಾಸ್ಕರ ಬೇಕೇ ಬೇಕು. ಆ 12 ಪ್ರಭಸ್ಸು, ಉಷಸ್ಸು, ಅರುಣ, ಸೂರ್ಯ 4 ಘಟ್ಟಗಳಲ್ಲಿ ನಿಮ್ಮ ತ್ವಚ, ನಿಮ್ಮ ಕಣ್ಣು ಎಲ್ಲ ಸ್ನಾನ ಆಗಬೇಕು ಬೆಳಗ್ಗೆ ಹೊತ್ತು. ಸೊ ಅದು ಮಾಡಿಸಿರಿ, ವಿದಿನ್ 3 months ವಿಲ್ ಬಿ ಆಲ್ ರೈಟ್. ಬಟ್ ಫೈಬರ್ ಜಾಸ್ತಿ ಆದರೆ ನ್ಯೂಟ್ರಿಷನ್ ಫೈಬರ್ ಜಾಸ್ತಿ ಆದರೆ ನೀವು ಕುದಿಸಿ, ಅದೇ ನೆನೆಸಿ ಕುದಿಸಿದ್ರೆ ಯಾವ ಗೊಂದಲನೂ ಇರೋದಿಲ್ಲ. ಅಕ್ಕಿ 50 ಗ್ರಾಮ್ ಅಂದರೆ ಅದು ಅರ್ಧದಷ್ಟು 25 ಗ್ರಾಮ್ ತಿಂದರೆ ಸಾಕಾ ಸರ್? ಹಾಂ, ಒಂದು ದಿವಸಕ್ಕೆ ಸಾಕು. ಅಂದರೆ 50 ಗ್ರಾಮ್ ಬಿಳಿ ಅಕ್ಕಿ ತಿನ್ನೋ ಕಡೆ 25 ಗ್ರಾಮು ಸಿರಿಧಾನ್ಯ ಸಾಕಾಗುತ್ತೆ. ಕೆಲವರು 150 ಗ್ರಾಮ್ ಬಿಳಿ ಅಕ್ಕಿ ತಿಂತಾ ಇದ್ರೆ ಅವ್ರಿಗೆ 75 ಗ್ರಾಮು ಸಿರಿಧಾನ್ಯ ಬೇಕಾಗುತ್ತೆ. ಅದರಿಂದ ಅಜೀರ್ಣ ಆಗುತ್ತೆ. ಅಜೀರ್ಣ ಆಗೋದಿಲ್ಲ. ಯಾವಾಗ ನೀವು ನೆನೆಸಿ ಅಡುಗೆ ಮಾಡ್ಕೋತೀರ ಸಿರಿಧಾನ್ಯಗಳನ್ನು, ಯಾರಿಗೂ ಅಜೀರ್ಣ ಆಗೋದಿಲ್ಲ. ಈಗ ನಿಮ್ಮ ಹೊಟ್ಟೆ ಸರಿ ಇಲ್ಲ, ಕೆಮಿಕಲ್ಸ್ ಎಲ್ಲ ಬಿದ್ದು, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಅಂಬಲಿ ಕುಡಿಯಿರಿ ಒಂದು 3-4 ವಾರ. ಆಮೇಲೆ ಸರಿಯಾಗಿ ಅಡುಗೆ ಮಾಡಿಕೊಂಡು ನೆನೆಸಿ ಅಡುಗೆ ಮಾಡ್ಕೊಳ್ಳಿ. ರೊಟ್ಟಿ ಮಾಡಬೇಕಂದ್ರೂ ಹಿಟ್ಟು ಕಲಸಿಟ್ಟಿದ ಮೇಲೆ 2-3 ಗಂಟೆ ಅದನ್ನು ರೆಸ್ಟ್ ಮಾಡಿ ಆಮೇಲೆ ರೊಟ್ಟಿ ಮಾಡ್ಕೊಳ್ಳಿ. ಸರ್ ನಮಸ್ಕಾರ. ಪ್ರಜಾಪತಿಯ ಬ್ರಹ್ಮಕುಮಾರಿ ಅವ್ರಿಗೂ ನಮಸ್ಕಾರ ಹೇಳ್ತೇನೆ. ಭಾಳ ಮುಖ್ಯವಾದ ವಿಷಯವನ್ನು ನೇರವಾಗಿ ನಿಮ್ಮ ಹತ್ರ ಕೇಳ್ತೇನೆ. ಅನೇಕ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಂಪನಿಗಳೆಲ್ಲ ತಮ್ಮದೇ ಆದ ಲೋನ್ ಈ ಥರದಲ್ಲಿ ಬಂದಿರತಕ್ಕಂಥದ್ದು. ರಿಟೈರ್ಡ್ IAS ಆಫೀಸರ್ ಡಾಕ್ಟರ್ ರವಿ ಅವರು ಇದು ಒಂದು ಮಿರಾಕಲ್ ಅಂತ ತಂದಿದ್ದಾರೆ. ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇಲ್ಲಿ ಅಪ್ರಸ್ತುತವಾದರೂ ಪ್ರಸ್ತುತವಾಗಿದೆ. ಏಕೆ ಅಂತ ಅಂದರೆ
ಬ್ಲಡ್ ಸರ್ಕ್ಯುಲೇಷನ್ ವಿಚಾರದಲ್ಲಿ ನಮ್ಮ ಒಬ್ಬರಿಗೆ ನಾವು ಟ್ರೀಟ್ಮೆಂಟ್ಗೆ ಅಲ್ಲಿ ಹೋದಾಗ ಡೋಂಟ್ ಯೂಸ್ ಸಿರಿಧಾನ್ಯಗಳು ಅಂತೇಳಿ ಅವರ ಆ ಪತ್ರಿಕೆಗಳಲ್ಲೂ ಹಾಕ್ಕೊಂಡಿದ್ದಾರೆ. ಇದನ್ನು ನೀವು ತಗೋಬೇಕಾದ್ರೆ ಬಳಸ್ಕೋಬೇಡಿ ಅಂತೇಳಿ ನಾನು ಮೀನ್ ವೈಲು ಅವ್ರ ಜೊತೆ ಮಾತಾಡಿದೆ. ಮೇಲೆ ಸಿರಿಧಾನ್ಯಗಳನ್ನು ಬಳಸ್ತಕ್ಕಂಥದ್ದು ನಮ್ಮ ಸಿರಿಗಾಗಿ, ಅಂದರೆ ನಮ್ಮ ಆರೋಗ್ಯದ ಸುಧಾರಣೆಗಾಗಿ. ನಿಮ್ಮ ಔಷಧಿ ನನ್ನ ಕಾಯಿಲೆಯನ್ನು ಉದ್ದೀಪನಗೊಳಿಸೋದಲ್ಲ, ಸರಿ ಮಾಡಲಿಕ್ಕೆ ನಿಮ್ಮದಲ್ಲಿ ಏನಿದೆ ಅಂತ. ಇಲ್ಲ ನೀವು ಅದನ್ನು ಬಿಟ್ಟರೆ ಇದನ್ನು ನೀವು ತಗೋಬೋದು ಅಂತ ಹೇಳೋರು. ಈ ಥರದ್ದು ಅನೇಕವಾಗಿ ಬರ್ತವೆ. ಅದೇ ರೀತಿಯಲ್ಲಿ ಬೇಕಾದಷ್ಟು ಜನ ಇವತ್ತಿನ ಮಾಧ್ಯಮದಲ್ಲೆಲ್ಲ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ತೋರಿಸೋದನ್ನು ಮಾತ್ರ ನಮ್ಮ ಜನ ಒಪ್ಕೊಳ್ಳೋಕ್ಕೆ ಸರಿಯಾಗಿ ಹೋಗಿದೆ. ಅದಕ್ಕೆ ದಯಮಾಡಿ, ಈಗ ನನ್ನ ಸ್ನೇಹಿತರು ಹೇಳಿದ್ರು, ಇವರು ಒಬ್ಬರು ಹೇಳಿದ್ರು, ನಿಮ್ಮ ಆರೋಗ್ಯ ಬೇರೆ ಅಂದರೆ ದೇಹದ ಸ್ಥಿತಿ ನಿಮ್ಮ ಬೇರೆ, ಇವ್ರದ್ದು ಬೇರೆ, ನನ್ನದು ಬೇರೆ. ನಿಮ್ಮ ಪದ್ಧತಿಯನ್ನೇ ನಾನು ಅನುಸರಿಸಬೇಕು ಅಂತ ಇದನ್ನೇ ಹೋದರೂ ಕೂಡ ನೀವು ನಮಗೆ ರೋಲ್ ಮಾಡು. ಯಾಕೆಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನೀವು ವಾಸವಾಗಿದ್ದೀರಿ, ನಮ್ಮ ಎಲ್ಲ ಜನರನ್ನು ಚೆನ್ನಾಗಿ ತರಬೇಕು ಅಂತಕ್ಕಂಥ ಸದಾಶಯವನ್ನು ನೀವು ಇಟ್ಕೊಂಡಿದ್ದೀರಿ. ಅದಕ್ಕೆ ಅವ್ರದ್ದು ಇನ್ನೂ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ನಾನು ಕೇಳ್ತಾನೆ ಇದ್ದಾರೆ, ಸರ್ ಡಾಕ್ಟರ್ ಖಾದರ್ ಸರ್ ಅವರು ದೇಹಕ್ಕೆ ಆಗಂಥದ್ದು ಪಥ್ಯ ಈಗಾಗಲೇ ಹೇಳೇ ಬಿಟ್ಟಿದ್ರಿ, 2 ಊಟ ಅಂತ. ಧನ್ಯವಾದಗಳು. ಆದರೆ ನೀವು ತಗೊಳ್ಳೋ ವಿಧಾನ ಹೇಗೆ? ಬೆಳಗ್ಗೆ ಏನು ತಗೊಳ್ತೀರಿ, ಸೂರ್ಯ ನಮಸ್ಕಾರ ಮಾಡಿ ಏನು ತಗೊಳ್ತೀರಿ, ಆಮೇಲೆ ಅದನ್ನು ಯಾವುದು ಫಸ್ಟ್ ದಿನ ಬಳಸ್ತಿರೋ ಇನ್ನೊಂದು ಬಳಸ್ತಿರೋ ಅನ್ನೋದನ್ನ ಇವರ ತವಕ. ಅದು ನಾನು ಹೇಳಿದೆ, ನೀವು ಕೂಡ ಚಾನಲ್ ನೋಡಿ ಅಂತ. ಇಲ್ಲ ಅವ್ರ ಬಾಯಿನಲ್ಲೇ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ. ಅದನ್ನು ದಯಮಾಡಿ 2 ನಿಮಿಷದಲ್ಲಿ ಹೇಳ್ಬಿಡ್ಬೇಕು ಅಂತ ನಾನು ಕೋರಿ. ನನಗೆ ಯಾವ ರೋಗವೂ ಇಲ್ಲ. ಸೊ 5 ಧಾನ್ಯವನ್ನು 2 ದಿವಸ ಬದಲಾವಣೆ ಮಾಡಿ ತಿಂತಾ ಇರ್ತೀನಿ. ಬೆಳಿಗ್ಗೆ ಹೊತ್ತು ಚೆನ್ನಾಗಿ ತಿಂತೀನಿ. ಮಧ್ಯಾಹ್ನ ಯಾವಾಗಾದರೂ ಯಾರಾದರೂ ಬಂದರೆ ಅವ್ರ ಜೊತೆನೂ ಒಂಚೂರು ತಿಂತೀವಿ, ಇಲ್ಲಾಂದರೆ ಇಲ್ಲ. ರಾತ್ರಿ ಅಂಬಲಿ ಕುಡಿತೀವಿ, ಮತ್ತು ಮಿಕ್ಕಿದ್ದನ್ನು ಊಟ ಮಾಡ್ತೀವಿ ಅಷ್ಟು. ಆಮೇಲೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಸುತ್ತಮುತ್ತಲೂ ಬೆಳೆಯತಕ್ಕಂಥ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು ನಿಮ್ಮ ಊಟ ಅಂತ ಒಂದು ಅಂಶವನ್ನು, ವೈಜ್ಞಾನಿಕ ಅಂಶವನ್ನು ತಿಳ್ಕೋಬೇಕು. ಸೊ ಈ ಬಿಳಿ ಅಕ್ಕಿ, ಗೋಧಿ ಪ್ರಪಂಚದಲ್ಲಿ ಎಲ್ಲರೂ ತಿಂತಾ ಇದ್ದಾರೆ. ಅಂದರೆ ಏನು? ಇದು ಅವೈಜ್ಞಾನಿಕತೆ ಮತ್ತು ದುಡ್ಡು ಮಾಡುವ ಒಂದು ವ್ಯವಸ್ಥೆ ಅಂತ. ಅದೇ ರೀತಿ ನೋಣಿ ಆಗಲಿ, ಇದಾಗಲಿ, ಅದಾಗಲಿ, ನಿಮಗೆ ಈ ರೋಗ ಬಂದಿದೆ, ಇದು ತಗೊಳ್ರಿ. ಆ ರೋಗ ನಿಮಗೆ ಇಮಿಡಿಯೇಟಾಗಿ ಕಮ್ಮಿ ಆದಂಗೆ ಕಾಣಿಸುತ್ತೆ, ಅದರಲ್ಲಿ 2ನೇ ಮಾತಿಲ್ಲ. ಅದರ್ವೈಸ್ ಅವರು ನಿಮಗೆ ಮಾರಾಟ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಹೇಳ್ತಾ ಇರೋದು ಬಿಸ್ನೆಸ್ ಅಲ್ಲ. ಹಳ್ಳಿಯಲ್ಲಿ 4 ಮಳೆ ಬಂದರೆ ಬೆಳೆಸ್ಕೊಂಡು ತಿನ್ನಬೇಕಾಗಿದ್ದ ಧಾನ್ಯಗಳನ್ನು ಬಿಟ್ಟಿರೋದಕ್ಕೆ ನಿಮಗೆ ರೋಗ ಬಂದಿದೆ ಅಂತ ಹೇಳ್ತಾ ಇದ್ದರು. ನಾವು ಹೇಳೋದು ಬೇರೆಯವರು ಹೇಳೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವಿಲ್ಲಿ ಬಿಸ್ನೆಸ್ ಮಾಡ್ತಾ ಇಲ್ಲ. ದೇರ್ ಈಸ್ ನೋ ಬಿಸ್ನೆಸ್. ನೀವು ಇದನ್ನು ಬೆಳೆಸ್ಕೊಳ್ರಿ, ಇದನ್ನು ಮಾಡಿಕೊಳ್ಳ್ರಿ, ಹೀಗೆ ತಿನ್ನಿರಿ, ಆರೋಗ್ಯ ವಾಪಸ್ ಬರುತ್ತೆ. ಈ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೋತಾ ಇದ್ವಿ ಹೊರತು ಹೀಗೆ ಇಲ್ಲೇ ತಗೊಳ್ರಿ, ಇದು ಮಾಡಿಕೊಳ್ಳ್ರಿ ಅಂತ ಹೇಳ. ಇದು ಇಡೀ ಪ್ರಪಂಚದ ಜನಾಭೆ ಅಲ್ಲಿಗಲ್ಲಿಗೆ ಬೆಳೆಸಿಕೊಂಡು ತಿನ್ನತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕನಸು ಕಾಣ್ತಾ ಇದ್ದೀವಿ. ಅದಕ್ಕೋಸ್ಕರನೇ ನಾವು ಹಳ್ಳಿಗೆ ಹೋಗಿ ಬೀಜಗಳನ್ನು ಕೊಟ್ಟಿದ್ದೀವಿ. ಮಾಯ ಆಗಿರೋ ಈ ಬೀಜಗಳನ್ನು ಈಗ ಸದ್ಯಕ್ಕೆ ನಾವು ಕಾಶ್ಮೀರದಿಂದ ನೇಪಾಳ, ನಾಗಾಲ್ಯಾಂಡ್, ಇಲ್ಲಿ ಅಲ್ಲಿ ಎಲ್ಲ ಕಡೆ, ಅಹಮದಾಬಾದು, ಕಲ್ಕತ್ತಾ, ಮದ್ರಾಸು ಎಲ್ಲ ರಾಜ್ಯಗಳಿಗೆ ಹೋಗಿ ಕೊಟ್ಟು ಬಂದಿದ್ದೀನಿ. ಅಷ್ಟ್ಯಾಕೆ ನೈಜೀರಿಯಾಕ್ಕೆ ಹೋಗಿ ಕೊಟ್ಟು ಬಂದಿದ್ದೀವಿ, ಸಿಂಗಪೂರ್ಗೆ ಹೋಗಿ ಕೊಟ್ಟು ಬಂದಿದ್ದೀವಿ, ಇಂಡೋನೇಷ್ಯಾಗೂ ಕೊಡ್ತಾ ಇದ್ದೀವಿ. ಸೊ ನಮ್ಮ ಉದ್ದೇಶ ಇಷ್ಟೇ, ಬೀಜಗಳನ್ನು ಕೊಡ್ತೀವಿ, ಬೆಳೆಸ್ಕೊಂಡು ತಿನ್ನಿರಿ, ಬರೋ ಪೀಳಿಗೆಗಳಿಗೂ ಈ ಅಭ್ಯಾಸಗಳನ್ನು ಮಾಡಿಸ್ರಿ ಅಂತ ಹೇಳ್ತಾ ಇದ್ದೀವಿ. ಇದು ವ್ಯತ್ಯಾಸ. 2ನೇದು, ಈ ಧಾನ್ಯಗಳನ್ನು ಯಾರಾದರೂ ಯಾವಾಗಾದರೂ ಬೆಳೆಸ್ಕೋಬೋದು. ಬೀಜಗಳನ್ನು ಪೇಟೆಂಟ್ ಮಾಡ್ತಾ ಇಲ್ಲ, ಫ್ರೀಯಾಗಿ. ಇದು ದೇವರು ಕೊಟ್ಟಿರೋದು, ರೈತರ ಸಾರ್ವಭೌಮತ್ವ. ಈ ಬೀಜಗಳ ಫ್ರೀಯಾಗಿ ಸಿಗುವಂಥದ್ರಲ್ಲಿ ಇದೆ. ಸೊ ಈ ರೀತಿ ಬಹು ಆಯಾಮಗಳಲ್ಲಿ ಸಿರಿಧಾನ್ಯಗಳು ನಮ್ಮ ಜೀವನವನ್ನು ಹಸನು ಮಾಡಿಕೊಳ್ಳೋದಕ್ಕೆ ಬಳಸಬಹುದು ಅಂತ ನಾವು ಬಾಹಟವಾಗಿ ಹೇಳ್ಕೊಂಡು ಬರ್ತಾಯಿದ್ವಿ. ಸೊ ನೀವು ನನ್ನದೇ ಬಾಯಿಯಲ್ಲಿ ಕೇಳಿಸ್ಕೋಬೇಕಂದ್ರೆ ನನಗೆ ಕೊರಲೆ ಪೂರಿ, ಕೊರಲೆ ರೊಟ್ಟಿ ತುಂಬ ಇಷ್ಟ. ಸೊ ಕೊರಲೆ ತಿನ್ನಬೇಕಾದಾಗ ಅದನ್ನು ಮಾಡ್ಕೋತೀವಿ. ಅಕ್ಕಿ ಅನ್ನ ಮಾಡಿಕೊಂಡು
ಕೊಬ್ಬರಿ ಚಟ್ನಿ, ಒಂದು ಚೂರು ಬೆಳ್ಳುಳ್ಳಿ ಇಷ್ಟ ಆದವರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಬೇಡ ಅಂದರೆ ಹಿಂಗು ಹಾಕ್ಕೊಂಡು 4 ಮೆಣಸಿನ್ಕಾಯಿ, ಅದು ಒಣ ಮೆಣಸಿನ್ಕಾಯಿ ಆದರೂ ಹಸಿ ಮೆಣಸಿನ್ಕಾಯಿ ಆದರೂ ಯಾವುದಾದ್ರೂ ಸರಿ ಕರಗಿಸ್ಕೊಂಡು ತಿನ್ನಿರಿ. ಇಷ್ಟು ತಿನ್ಬಿಡ್ತೀರಾ, ಆಮೇಲೆ ಹೊಟ್ಟೆ ತುಂಬುತ್ತೆ, ಇನ್ನೇನು ಬೇಡ ಅಂತ ಸಾಯಂಕಾಲ ತನಕ ಅಡ್ಡಾಡ್ಕೊಂಡು ಇರ್ಬೋದು. ಸೊ ಆ ರೀತಿ ಊದಲು ಅಕ್ಕಿ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ, ಬೆಣ್ಣೆ ಥರ ಆಗಿಬಿಡುತ್ತೆ ಆ್ಯಕ್ಚುಲಿ. ಅದೇ ಒಂದೇ ಚೂರು ಸ್ವಲ್ಪ ತಿಳಿ ಕೊಬ್ಬರಿ ಹಾಲು ಅಥವಾ ಮಜ್ಜಿಗೆ ಹಾಕ್ಕೊಂಡು ನೆನೆಸ್ಬೇಕು 1 ಗಂಟೆ 2 ಗಂಟೆ. ನೆನೆಸಿದ ಮೇಲೆ ಚೆನ್ನಾಗಿ ಕೈ ಅಲ್ಲಾಡಿಸಿದ್ರೆ ಸ್ವಲ್ಪ ಬಿಸಿ ಮಾಡ್ತಾ ಮುದ್ದೆ ತಯಾರಾಗುತ್ತೆ. ರಾಗಿ ಮುದ್ದೆಗಿಂತ ಇನ್ನೂ ಸೂಪರಾಗಿರುತ್ತೆ, ಬೆಣ್ಣೆ ಥರ ಕರಗೋಗುತ್ತೆ. ಸೊ ಯಾವ ಒಂದು ಹುಂಚಲ್ ಚಟ್ನಿನೋ ಅದನ್ನು ಹತ್ಕೊಂಡು ತಿಂದರೆ ಮುಗಿದೋಯ್ತು ನಿಮ್ಮ ಕೆಲಸ, ಆ ಹೊತ್ತಿಗೆ ಇನ್ನೇನು ಬೇಡ ಅನಿಸ್ಬಿಡ್ತು. ಈ ರೀತಿ 5 ಧಾನ್ಯಗಳು ಅದ್ಭುತವಾದ ಮಹತ್ವ ಇದೆ. ನಿಮಗೇ ಆದ ಒಂದು ರೀತಿಯಲ್ಲಿ ಅಡುಗೆ ಮಾಡ್ಕೊಳ್ರಿ, ತಿನ್ನಿರಿ. ನನಗೆ ಮುದ್ದೆ ತಿನ್ನೋದು ತುಂಬ ಇಷ್ಟ. ಅಂದರೆ ನಾವು ಚಿಕ್ಕವನಿದ್ದಾಗ ಇಲ್ಲಿ ಕಾಲೇಜಲ್ಲಿ ನಾನು ಮೆಸೇಜ್ ಎಲ್ಲರೂ ಮುದ್ದೆ ತಿನ್ನಬೇಕು ಅಂತ ಒಂದು ದಿವಸ ಮುದ್ದೆನೂ ಮಾಡಿಕೊಡ್ತಾಯಿತ್ತು. ಸೊ ನಮ್ಮ ಹಳೆಯ ಪದ್ಧತಿಗಳು ತುಂಬ ಅದ್ಭುತವಾದವು, ಅದನ್ನು ಮರಿಬಾರ್ದು ನಾವು. ನಮ್ಮ ಸಾಂಪ್ರದಾಯ ಪದ್ಧತಿಗಳು ತುಂಬ ವೈಜ್ಞಾನಿಕವಾದವು. ಸೊ ಈ ರೀತಿ ಬಗೆಬಗೆಗೆ ಪದಾರ್ಥಗಳನ್ನು ಮಾಡಿಕೊಂಡು ತಿಂತಾ ಇರ್ತೀವಿ ನಾವು. ನಮ್ಮ ಮನೆಯವರು ಗೊಜ್ಜು ಮಾಡ್ತಾರೆ, ಒಂದು ಅದ್ಭುತವಾದ, ನಮ್ಮ ಅತ್ತೆ ಇರೋರು ಅವರು ರಸವಾಂಗಿ ಅಂತ ಮಾಡೋರು, ನಾವು ಬದನೆಕಾಯಿಂದ ಮಾಡ್ತಾರೆ. ಬದನೆಕಾಯಿ 18 ಥರ ಬದನೆಕಾಯಿ ಇದೆ ನಮ್ಮ ಮೈಸೂರಲ್ಲಿ, ಒಂದು ಮಾರ್ಕೆಟ್ ಈಗಲೂ ಸಿಗುತ್ತೆ. ಸೊ ಈ ರೀತಿ ಖುಷಿಯಾಗಿ ಊಟ ಮಾಡಿ ಆರೋಗ್ಯವಾಗಿ ಇರ್ರಿ. ಎಲ್ರಿಗೂ ಧನ್ಯವಾದಗಳು. ಇಷ್ಟು ಹೊತ್ತು ಡಾಕ್ಟರ್ ಖಾದರ್ ಅವರು ಮನಬಿಚ್ಚಿ ತಮ್ಮ ಜೀವನ ವಿಧಾನವನ್ನು ತಿಳಿಸ್ಕೊಟ್ಟಿದ್ದಾರೆ, ನಿಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮೆಲ್ಲರ ಆರೋಗ್ಯಕ್ಕೆ. ಇವತ್ತಿನ ದಿವಸ ಡಾಕ್ಟರ್ ಖಾದರ್ ಅವರ ಧರ್ಮಪತ್ನಿ ಡಾಕ್ಟರ್ ಉಷಾರು ಕೂಡ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರಪೂರ್ವಕ ಸ್ವಾಗತವನ್ನು ಕೋರ್ತೇವೆ.